ಹೇಳ್ತೀರಿ ಅವಾಗ? ಅವಳಿಗೆ ಎಬ್ಬಿಸ್ಬೇಕೋ ಎಬ್ಬಿಸ್ಬಾರ್ದು? ಈ ಹಾವು ಮುಂದೆ ಏನು ಮಾಡುತ್ತೆ? ಕೂತ್ಬಿಟ್ಟಿದೆ ಅಲ್ಲಿ. ನನ್ನ ಇನ್ನೊಬ್ಬ ಅಣ್ಣ ಮೆತ್ತಗೆ ಹೇಳ್ತಾ ಇದ್ದಾನೆ, ನೋಡು, ನಿಧಾನಕ್ಕೆ ಚಾದರದಿಂದ ಕೆಳಗಡೆಯಿಂದ ಸರಿದು ಹೊರಗೆ ಬಾ, ಎಚ್ಚರ ಮಾಡ್ಕೋ, ಗಾಬರಿ ಆಗಬೇಡ, ಕೈ ಜಾಡಿಸ್ಬೇಡ, ಮೇಲ್ಗಡೆ ಹಾವು ಕೂತಿದೆ ತಲೆ ಹತ್ರ, ನಿಧಾನಕ್ಕೆ ಸರಿದು ಕೆಳಗೆ ಬಾ. ಅವಳಿಗೆ ಆ ಮಾತು ಕೇಳಿಸತ್ತೋ ಕೇಳಿಸಲ್ಲೋ, ಗಾಢ ನಿದ್ದೆಯಲ್ಲಿರುವವಳು. ಅವಳು ಏನದು ಅದೃಷ್ಟ, ಅದು ಹಿಂದಿನ ಜನ್ಮದ ಪುಣ್ಯ ಅಂತ ಹೇಳಬೇಕು. ಆ ಮಾತನ್ನು ಕೇಳಿಸ್ಕೊಂಡು ನಾವಲ್ಲಿ ನಿಂತಿರೋರಿಗೆ ಕೂಡ ಗಮನಕ್ಕೆ ಬಂದಿಲ್ಲ, ಕೆಳಗಡೆಯಿಂದ ಹಾಯ್ದು ಹೊರಗೆ ಬಂದುಬಿಟ್ಟಿದ್ದಾಳೆ. ಆ ಚಾದರ ಮೇಲ್ಗಡೆ ಅದು ಹಾವು ಕೂತ್ಕೊಂಡಿದೆ, ಮೆತ್ತಗೆ ಕೆಳಗೆ ಹಾಯ್ದು ಹೊರಗೆ ಬಂದುಬಿಟ್ಟಿದ್ದಾಳೆ. ಆಮೇಲೆ ಹಿಡಿದು ಹಾವನ್ನ ಹೊರಗೆ ಎತ್ತಿ ಹಾಕಿ ಓಡಿಸಿ ಮಾಡಿ ಗದ್ದಲ ಮಾಡಿದರು. ಅಂತೂ ಅನೇಕ ಸಂದರ್ಭಗಳು ಜೀವನದಲ್ಲಿ ಸ್ವಲ್ಪದರಲ್ಲಿ ನಾವು ಆಪತ್ತಿನಿಂದ ಪಾರಾಗಿರ್ತೀವಿ. ಎಲ್ಲೋ ಆಕ್ಸಿಡೆಂಟ್ ಆಗಿರುತ್ತೆ, ಪಕ್ಕದಲ್ಲಿ ಕೂತವ್ರಿಗೆ ಏನೋ ಆಗ್ಬಿಟ್ಟಿರುತ್ತೆ, ನೀವು ಹಾಯಾಗಿ ಬಂದ್ಬಿಟ್ಟಿರ್ತೀರಿ. ಕಾರಿನ ಆಕ್ಸಿಡೆಂಟು ಈ ದೇಶದಲ್ಲಿ ಕಾಮನ್ ಎಕ್ಸಾಂಪಲ್. ಒಂದು ಹೊಡೆದ ಕಾರ್ ಜಜ್ಜಿ ಹೋಗಿತ್ತು, ಅಬ್ಬ ನಾನು ಉಳಿದೆ ಸದ್ಯ, ಏನೋ ಹಿಂದಿನ ಜನ್ಮದಲ್ಲಿ ಸತ್ಕರ್ಮ ಮಾಡಿದೆಯಾ, ಒಳ್ಳೆಯದನ್ನು ಮಾಡಿದೆಯಾ ಅಂತ ಉಳಿದಿದೆಯಾ. ನಿಷ್ಕಾರಣಕವಾಗಿ ಯಾವುದೂ ಸಂಭವಿಸುವುದಿಲ್ಲ. ಅದನ್ನು ಹೇಳ್ತಾ ಇದ್ದಾರೆ, ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ, ಸ್ವಲ್ಪ ಧರ್ಮ, ಸ್ವಲ್ಪ ಧಾರ್ಮಿಕ ಪ್ರಜ್ಞೆ, ಸ್ವಲ್ಪ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡೋದು, ಸ್ವಲ್ಪ ದಾನ, ಪ್ರತಿಯೊಂದು ಕೂಡ ಮಹತೋ ಭಯ, ದೊಡ್ಡ ಆಪತ್ತಿನಿಂದ ನಿಮ್ಮನ್ನು ರಕ್ಷಿಸ್ತಾ ಇದೆ. ತ್ರಾಯತೆ, ರಕ್ಷಿಸುತ್ತದೆ. ಕೃಷ್ಣ ಅದನ್ನು ಎಷ್ಟು ಸ್ಪಷ್ಟವಾಗಿ ಹೇಳಿದ್ದಾನೆ ನೋಡಿ. ನೇಹ ಅಭಿಕ್ರಮ ನಾಶೋಸ್ತಿ ಇಹ, ಅಂದರೆ ಈ ಆಧ್ಯಾತ್ಮಿಕ ಸಾಧನೆಯಲ್ಲಿ, ಇನ್ ದಿ ಸ್ಪಿರಿಚುವಲ್ ಜರ್ನಿ, ಅಭಿಕ್ರಮ ನಾಶ ನಾಸ್ತಿ, ಆರಂಭ ಆದದ್ದು ನಾಶ ಆಗೋದು ಅಂತ ಇಲ್ಲ. ಇಟ್ ನೆವರ್ ಪೆರಿಶಿಸ್. ಒಳ್ಳೆಯದನ್ನು ನೀವೇನಾದರೂ ಶುರು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ರೆ ಇವತ್ತೇ ಅದನ್ನು ಆರಂಭ ಮಾಡಿಬಿಡಿ. ಯಾಕೆ ಅಂದರೆ ಒಮ್ಮದು ಶುರು ಆಯಿತು ಅಂದರೆ ಅದು ನಾಶ ಆಗೋದಿಲ್ಲ. ಇಟ್ ಸ್ಟೇಸ್ ಫಾರ್ ಎವರ್. ನೀವು ಯಾವಾಗ ಮುಂದೆ ಅದನ್ನು ಮುಂದುವರಿಸ್ತೀರೋ ಅಷ್ಟೇ ಅದು ಆ್ಯಡ್ ಆಗ್ತಾ ಹೋಗುತ್ತೆ. ಕೃಷ್ಣ ಇಲ್ಲಿ ಹೇಳ್ತಾ ಇದ್ದೇನೆ, ಒಳ್ಳೆಯ ಕೆಲಸಗಳನ್ನು ನೀವು ಆರಂಭ ಮಾಡಿದರೆ, ಧಾರ್ಮಿಕ ಬುದ್ಧಿಯನ್ನು ನೀವು ಮನಸ್ಸಿನಲ್ಲಿ ಒಮ್ಮೆ ಹುಟ್ಟು ಹಾಕಿದರೆ, ನಾಶ ಅಭಿಕ್ರಮ ನಾಶ ನ, ಆ ಆರಂಭಕ್ಕೆ ಕೊನೆ ಅನ್ನೋದಿಲ್ಲ, ನಾಶ ಅನ್ನೋದಿಲ್ಲ. ಪ್ರತ್ಯವಾಯೋ ನವಿದ್ಯತೆ, ಹೀಗೆ ಮಾಡಿದ್ರೆ ಪಾಪ ಬರುತ್ತೆ, ಹಾಗೆ ಮಾಡಿದ್ರೆ ಪಾಪ ಬರುತ್ತೆ. ನೋಡಪ್ಪ, ನಾನು ನನ್ನ ಹೆಂಡತಿ ಮಕ್ಕಳು ಊರಲ್ಲಿಲ್ಲದೆ ಇದ್ದಾಗ ನಾನು ಸಂಧ್ಯಾ ವಂದನೆ ಜಪ ತಪ ಯಾವುದು ಮಾಡೋದೇ ಇಲ್ಲ. ಯಾಕೋ ಮಾರಾಯ? ಯಾಕೆ ಅಂದರೆ ಅಕಸ್ಮಾತ್ ನಾನು ಬೆಳಗ್ಗೆ ಎದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಕೂತ್ಕೊಂಡು ಗಾಯತ್ರಿ ಜಪದಲ್ಲಿ ಕಣ್ಣು ಮುಚ್ಕೊಂಡು ಕೂತ್ಕೊಂಡೆ, ಸಮಾಧಿ ಹತ್ತು ಹೋಗ್ಬಿಟ್ರೆ, ಆಫೀಸಿನ ಟೈಮು ಹಾಗೆ ಹೊರಟೋಗ್ಬಿಟ್ರೆ, ಹೆಂಡತಿ ಇದ್ರೆ ಎಬ್ಸೋಳು, ನೋಡ್ರಪ್ಪ ಆಫೀಸ್ ಸಮಯ ಆಯಿತು, ಭಾಳ ಹೊತ್ತಾಯಿತು ಜಪ ಮಾಡ್ತಾ ಹೇಳ್ರಿ ಅಂತ ಎಬ್ಸೋಳು. ಬರೀ ಲೇಟ್ ಆಗೋದು ಅಷ್ಟೇ ಅಲ್ಲ, ದಿನಗಳು, ವಾರಗಳು, ವರ್ಷಗಳು ಉರುಳಿ ಹೋಗಬಹುದು ನಾನು ಧ್ಯಾನಸ್ಥನಾದಾಗ. ಆದ್ದರಿಂದ ಯಾರು ಸುತ್ತಮುತ್ತಲು ಇಲ್ದಿರುವಾಗ ನಾನು ಧ್ಯಾನ ಮಾಡೋದೇ ಇಲ್ಲ. ವಾಟ್ ಎನ್ ಎಕ್ಸ್ಕ್ಯೂಸ್. ಪ್ರತ್ಯವಾಯೋ ನವಿದ್ಯತೆ. ಮತ್ತು ಕೆಲವರಿಗೆ ಏನಪ್ಪ ಅಂದರೆ ಸಂಧ್ಯಾವಂದನೆ ದೇವ್ರ ಪೂಜೆ ಮಾಡುವಾಗ ನಮಗೆ ಸಂಸ್ಕೃತ ಜ್ಞಾನ ಇಲ್ಲ, ತಪ್ಪಾಗಿ ಮಂತ್ರ ಹೇಳ್ತೀವಿ, ತಪ್ಪಾಗಿ ಹೇಳಿದರೆ ಪಾಪ ಬರುತ್ತೆ ಅಂತ ಶಾಸ್ತ್ರದಲ್ಲಿ ಸ್ಪಷ್ಟವಾಗಿ ಉಂಟು. ಒಂದು ತಪ್ಪಿಗೆ ಒಂದು ಬ್ರಹ್ಮ ಹತ್ಯೆ ಮಾಡಿದಷ್ಟು ಇದು ಅಪರಾಧ. ಒಂದು ಉಚ್ಚಾರದ ತಪ್ಪಿಗೆ ಒಂದು ಬ್ರಹ್ಮ ಹತ್ಯೆ ಮಾಡಿದಷ್ಟು ಅಪರಾಧ. ಹಂಗಾರೆ ಒಂದು ದೇವ್ರ ಪೂಜೆ ಮಾಡುವಾಗ ಎಷ್ಟು ಪಾಪ ಬಂದಿತ್ತು, ದೇವ್ರ ಪೂಜೆಯಿಂದ ಬರೋ ಪುಣ್ಯ ಎಷ್ಟು, ಪಾಪ ಎಷ್ಟು. ಬಿ ವಾಯ್ಸ್ ನಾವು, ಓಕೆ? ಕಂಪೇರ್ ಮಾಡಿದಾಗ ಪಾಪದ ಗಾತ್ರ ಬೆಟ್ಟದಷ್ಟು, ಪುಣ್ಯ ಇಷ್ಟೇನೆ. ಆದ್ದರಿಂದ ಪೂಜೆ ಮಾಡದೇ ಇರೋದೇ ವಾಸಿ. ಕೃಷ್ಣ ಹೇಳ್ತಾನೆ, ಪ್ರತ್ಯವಾಯೋ ನವಿದ್ಯತೆ. ಒಳ್ಳೆಯ ಕೆಲಸಗಳನ್ನು ಮಾಡುವಾಗ ಅದರಲ್ಲಿ ತಪ್ಪಾದರೂ ಕೂಡ ಅದಕ್ಕೆ ಪಾಪ ಇಲ್ಲ. ಯಾಕೆಂದರೆ ಉದ್ದೇಶ ಒಳ್ಳೆಯದು. ನಹಿ ಏನದು ದುರ್ಗತಿಂ ತಾತಗಚ್ಚತಿ, ನಹಿ ಕಲ್ಯಾಣಕೃತ್ ಕಶ್ಚಿತ್ ದುರ್ಗತಿಂ ತಾತಗಚ್ಚತಿ. ಕೃಷ್ಣನ ಇನ್ನೊಂದು ಕಡೆ ಹೇಳ್ತಾನೆ ಗೀತೆಯಲ್ಲಿ, ಕಲ್ಯಾಣಕೃತ್, ಒಳ್ಳೆಯ ಉದ್ದೇಶಗಳನ್ನಿಟ್ಟುಕೊಂಡು ಕೆಲಸ ಮಾಡುವವನು ಎಂದೆಂದೂ ದುರ್ಗತಿಗೆ ಹೋಗಲಾರ. ಅವನು ಅಯಶಸ್ವಿಯಾದರೂ ಕೂಡ ಯಶಸ್ವಿ ಆದ ಹಾಗೆ ಅವನು. ಎಷ್ಟು ಎನ್ಕರೇಜ್ಮೆಂಟ್ ಕೊಟ್ಟಿದ್ದಾನೆ ನೋಡಿ ಕೃಷ್ಣ. ಆದ್ದರಿಂದ ಪ್ರತ್ಯವಾಯೋ ನವಿದ್ಯತೆ, ಪಾಪದ ಭಯ ಬೇಡ. ದೇವರಿಗೆ ಪಂಚಾಮೃತ ಅಭಿಷೇಕ ಸೇವೆ ಮಾಡುವವರು ಅವರು ಸುಮ್ಮನೆ ಆಮೇಲೆ ಉಪದ್ರವ ಬೇಡ, ಕಾಟ ಬೇಡ. ನವಗ್ರಹಕ್ಕೂ ಒಂದು ಪೂಜೆ ಇಡಿಸ್ಬಿಡಿ ಬಿಟ್ರೆ ಎಲ್ಲೋ ಆಮೇಲೆ ಅದು ಇದು
ದೇವರು ಕಿರಿಕಿರಿ ಮಾಡಬಾರ್ದು ನೋಡಿ. ರುದ್ರನಿಗೊಂದು ಅಭಿಷೇಕ, ನಾರಾಯಣನಿಗೊಂದು ಅಲಂಕಾರ ಇಪ್ಪಡ, ಆಮೇಲೆ ಬಂದು ಕಾಡಾಟ ಮಾಡೋದು ಬೇಡ. ಸುಮ್ಮನೆ ಆಮೇಲೆ ಎಲ್ಲ ತೊಂದರೆ ಆದರೆ ಹಾಗೆ ಮಾಡಬೇಕಾದ ಅಗತ್ಯ ಇಲ್ಲ. ಪ್ರತ್ಯವಾಯು ಪಾಪ ಭೀತಿಯಿಂದ ಪುಣ್ಯದ ಕರ್ಮಗಳನ್ನು ಮಾಡಬೇಡಿ. ಒಳ್ಳೆಯ ಉದ್ದೇಶ ಇಟ್ಟುಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ನೀವು ಧಾರ್ಮಿಕ ಕರ್ಮಗಳನ್ನು ಮಾಡ್ತಾ ಇದ್ದರೆ ಅದರಿಂದ ಪಾಪ ಬರೋದಿಲ್ಲ, ಬಂದಷ್ಟು ಪುಣ್ಯ ಬಂದಿರ್ತದೆ. ಯಾಕೆಂದರೆ ಆ ಸರ್ವಜ್ಞನಾಗಿರ್ತಕ್ಕಂಥ ದೇವರು ಕಾಂಟ್ ಹಿ ಸಿ ಯುವರ್ ಇಂಟೆನ್ಷನ್ಸ್, ಈ ಕ್ರಿಯೆಗಳ ಹಿಂದೆ ಏನು ಉದ್ದೇಶ ಇದೆ ಅನ್ನೋದನ್ನು ಅವನು ಕಾಣಲಾರ್ನೇನೋ. ಧೈರ್ಯವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡಿ. ಗಟ್ಟಿ ಹೇಳಿ ದೇವರ ಮಂತ್ರ, ಅವ್ನು 4 ತಪ್ಪಾದರೂ ಅಡ್ಡಿ ಇಲ್ಲ. ಏನು ಯು ಆರ್ ನಾಟ್ ಎ ಸಂಸ್ಕೃತ ಸ್ಕಾಲರ್, ಇಟ್ಸ್ ಓಕೆ ಟು ಮೇಕ್ ಮಿಸ್ಟೇಕ್ಸ್. ಹೌದಪ್ಪ, ಸಂಸ್ಕೃತ ಮಂತ್ರಗಳನ್ನು ಸ್ಪಷ್ಟವಾಗಿ ಹೇಳಬೇಕು ಅಂತ ಇಚ್ಛೆ, ಗಟ್ಟಿಯಾಗಿ ಹೇಳ್ಕೊಳ್ಬೇಕು ಅಂತ ಇಚ್ಛೆ ಹೇಳ್ತಾ ಇದ್ದೀನಿ. ತಪ್ಪಾದರೆ ಏನಂತೆ, ಏನು ಗಲ್ಲಿಗೇರಿಸ್ತಾರೆ ಏನು ಯಾರು ಒಯ್ದು? ಆಯ್ತು ತಪ್ಪಾಯ್ತು, ಎಸ್ ಐ ಮೇಕ್ ಮಿಸ್ಟೇಕ್ಸ್. ಯಾರಾದರೂ ತಿತ್ತಾರೆ ಕೇಳಿದವರು ತಿಳಿದವರಿದ್ರೆ, ಹೀಗಲ್ಲ ಹೀಗೆ ಅಂತ ಹೇಳ್ತಾರೆ, ದ್ಯಾಟ್ ಈಸ್ ಯುವರ್ ಗೇನ್. ಯಾರಾದರೂ ಅದನ್ನು ನೋಡಿ ನಕ್ಕರೆ ದ್ಯಾಟ್ ಈಸ್ ದೇರ್ ಲಾಸ್ ಅಲ್ವಾ? ಭಗವಂತ ಒಳ್ಳೆಯ ಉದ್ದೇಶದಿಂದ ಇವನು ಇದನ್ನು ಮಾಡ್ತಾ ಇದ್ದಾನೆ ಅನ್ನೋದನ್ನು ಗುರುತಿಸಲಾರ ಏನವನು. ಅದಕ್ಕೆ ಕೃಷ್ಣ ಹೇಳ್ತಾ ಇದ್ದಾನೆ, ಸ್ವಲ್ಪಮಪಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ, ಈ ಧರ್ಮದ ಸಣ್ಣ ಅಂಶ ಕೂಡ ತ್ರಾಯತೆ ಮಹತೋ ಭಯ, ದೊಡ್ಡ ದೊಡ್ಡ ಆಪತ್ತುಗಳಿಂದ ನಿನ್ನನ್ನು ಅದು ರಕ್ಷಣೆ ಮಾಡ್ತದೆ. ನೆನಪಿಟ್ಕೋ, ಸಣ್ಣ ಸಣ್ಣ ಧರ್ಮದ ಕೆಲಸ, ಒಂದು ದೇವರ ನಾಮಸ್ಮರಣೆ, ಒಂದು ಜಪ, ಒಂದು ತಪ, ಒಂದು ಭಜನೆ, ಮನಸ್ಸಿಗೆ ಏನಾದರೂ ದೇವರಿಗೆ ಮಾಡಬೇಕು ಅಂತ ಬಂದರೆ ತಕ್ಷಣ ಅದನ್ನು ಮಾಡಿಬಿಡು. ಯಾಕಂದರೆ ಮನಸ್ಸು ಮತ್ತೆ ಯಾವಾಗ ಚೇಂಜ್ ಆಗ್ತದೆ ಹೇಳಲಿಕ್ಕೆ ಬರೋದಿಲ್ಲ. ಒಳ್ಳೆ ಕೆಲಸ ಮಾಡಬೇಕು ಅಂತ ಬಂದಾಗ ಬಹಳ ಸಮಯ ಹೋಗ್ಲಿಕ್ಕೆ ಕೊಡಬಾರ್ದು, ಮಾಡಿಬಿಡ್ಬೇಕು ತಕ್ಷಣ. ನಮ್ಮ ಗುರುಗಳೊಬ್ಬರು ಇದ್ದರು ವಿದ್ಯಾಪೀಠದಲ್ಲಿ, ಅವ್ರು ಹೇಳೋರು, ಯಾವಾಗಲಾದರೂ ಓದಬೇಕು ಅನ್ನಿಸ್ತದೇನಪ್ಪ? ಅನ್ನಿಸ್ತಿದ್ರಿ, ಯಾವಾಗಲೂ ಒಂದೊಂದು ಸಲ ಅನ್ನಿಸ್ತದೆ. ಆಟ ಆಡಿ ಬೇಜಾರಾದಾಗ ಓದಬೇಕು ಅನ್ನಿಸೋದುಂಟು. ಹಂಗೆ ಅನ್ನಿಸಿದಾಗ ತಕ್ಷಣ ಪುಸ್ತಕ ಹಿಡ್ಕೊಂಡು ಕೂತ್ಬಿಡು. ಆವಾಗಲಾದರೂ ಒಂಚೂರು ಓದಿ ನಡೆದು ಹೋಗಲಿ. ಯಾಕೆಂದರೆ ಅದನ್ನು ಬಿಟ್ಟು ಅಂದರೆ ಯಾವಾಗಲೂ ಓದಲಿಕ್ಕಿಲ್ಲ ನೀನು. ಆಲ್ವೇಸ್ ಯುವರ್ ಥಾಟ್ಸ್ ಆರ್ ಇನ್ ಪ್ಲ್ಯಾನ್ಸ್, ದೇ ವಿಲ್ ಬಿ ನೆವರ್ ಇಂಪ್ಲಿಮೆಂಟೆಡ್. ಓದಬೇಕು, ಭಾಳ ಬುದ್ಧಿವಂತ ಆಗಬೇಕು, ಎಲ್ಲರಿಂದಲೂ ಜಾಣ ಅನಿಸ್ಕೊಳ್ಬೇಕು ಅಂತ ಅನ್ನಿಸ್ತದೆ. ಬಟ್ ದೆರ್ ಆರ್ ಅದರ್ ಟೆಂಪ್ಟೇಷನ್ಸ್. ಹಂಗೆ ಅನ್ನಿಸಿದಾಗ ಮತ್ತೊಂದು ಯಾವುದಕ್ಕೂ ಅವಕಾಶ ಕೊಡಬೇಡ. ಗೋ ಆ್ಯಂಡ್ ಗ್ರ್ಯಾಬ್ ಎ ಬುಕ್ ಆ್ಯಂಡ್ ಸಿಟ್ ಆ್ಯಸ್ ಲಾಂಗ್ ಆ್ಯಸ್ ಪಾಸಿಬಲ್. ಡೂ ಸಮ್ ರೀಡಿಂಗ್, ಡೂ ಸಮ್ ಸ್ಟಡೀಸ್ ರೈಟ್ ಅವೇ. ಹಾಗೆ ಧಾರ್ಮಿಕ ಭಾವನೆ ಮನಸ್ಸಿನಲ್ಲಿ ಜಾಗೃತ ಆದರೆ, ಏನಾದರೂ ಮಾಡಬೇಕು ಅನಿಸಿದರೆ, ಏನು ನಿಮಗೆ ಅವೈಲೇಬಲ್ ಇದೆಯೋ ಅದು, ಒಂದು ಯಾವುದಾದ್ರು ಒಂದು 4 ಆಣೆ 8 ಆಣೆ ಇಂಡಿಯಾಕ್ಕೆ ಹೋದಾಗ ಕೊಂಡ್ಕೊಂಡಿದ್ದು ಒಂದು ಪುಸ್ತಕ ಇರುತ್ತಲ್ಲ, ದಾಸರ ಪದ್ಯದ ಪುಸ್ತಕ ತಗೊಳ್ಳಿ, ಒಂದು 4 ಹಾಡು ಹೇಳಿ, ಒಂದು ಪಾರಾಯಣ ಮಾಡಿ, ರಾಮಕೃಷ್ಣ ಅನ್ನಿ. ಸಿನಿಮಾದಲ್ಲಿ ಬರೋ ಭಕ್ತಿ ಗೀತೆಗಳಾದರೂ ಹೇಳಿ, ಪರವಾಗಿಲ್ಲ. ಅದರಲ್ಲೂ ದೇವರ ಹೆಸರುಗಳು ಬರುತ್ತೆ. ಕೆಲವು ಗೀತೆಗಳು ಬಹಳ ಚೆನ್ನಾಗಿದೆ. ಡೋಂಟ್ ರಿಸ್ಟ್ರಿಕ್ಟ್ ಯುವರ್ ಸೆಲ್ಫ್, ಲೆಟ್ ನೋಬಲ್ ಥಾಟ್ಸ್ ಎಂಟರ್ ಯು ಫ್ರಮ್ ಆಲ್ ಕಾರ್ನರ್ಸ್. ಯಾವುದರಿಂದ ಹೇಗೆ ಪ್ರಚೋದನೆ ದೊರೀತದೆ ಹೇಳಲಿಕ್ಕಾಗ್ತದೆ. ಆದ್ದರಿಂದ ಗ್ರ್ಯಾಬ್ ಎವ್ರಿ ಅಪಾರ್ಚುನಿಟಿ ಟು ಡೂ ಸಮಥಿಂಗ್ ಗುಡ್. ಅದನ್ನು ಕೃಷ್ಣ ಇಲ್ಲಿ ಒತ್ತಿ ಹೇಳ್ತಾ ಇದ್ದಾನೆ. ಸ್ವಲ್ಪಮಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯ, ದೊಡ್ಡ ಆಪತ್ತುಗಳಿಂದ ಅದು ನಿನ್ನನ್ನು ರಕ್ಷಿಸ್ತದೆ. ಇಟ್ ಇಸ್ ಗೋಯಿಂಗ್ ಟು ಬಿ ಎ ಗ್ರೇಟ್ ಡಿಪಾಸಿಟ್ ಇನ್ ಯುವರ್ ಬ್ಯಾಂಕ್, ಇನ್ ಯುವರ್ ಸ್ಪಿರಿಚುವಲ್ ಬ್ಯಾಂಕ್. ಇಟ್ ಇಸ್ ಎ ಜರ್ನಿ ಫ್ರಮ್ ಲೈಫ್ ಟು ಲೈಫ್. ಆ್ಯಂಡ್ ವೆನ್ ವಾಟ್ ವಿಲ್ ಬಿ ಯೂಸ್ಡ್ ಯು ಡೋಂಟ್ ನೋ ದ್ಯಾಟ್. ಅದನ್ನು ಉಪಯೋಗ ಮಾಡಿಕೊಂಡು ನಿನಗೆ ಅದರ ಲಾಭ ದೊರಕಿಸಿಕೊಳ್ಳುವವರು ಬೇರೆಯೇ ಇದ್ದಾರೆ. ಮಕ್ಕಳಿಗೆ ಎಜುಕೇಷನ್ನಿಗೆ ಅಂತ ಒಂದು ಬೇರೆ ಅಕೌಂಟ್ ಮಾಡಿ ಇಡ್ತಿರ್ತಾರಲ್ಲ, ಆ ಮಕ್ಕಳಿಗೆ ಅದ್ರ ಪರಿವೇ ಇರೋದಿಲ್ಲ. ಅವು ಬೆಳೀತಾ ಇರ್ತವೆ ಆಟ ಆಡಿಕೊಂಡು. ಆ ದುಡ್ಡು ತೆಗೆದು ನಂಗೆ ಒಂದು ನಿಂಟೆಂಡೋ ಕೊಡಿಸು, ಪ್ಲೇ ಬಾಯ್ ಸ್ಟೇಷನ್ ಕೊಡಿಸು, ಮಗನಿಗೆ ಗೊತ್ತಾದರೆ ಕೇಳ್ತಾನೆ ಅವನು. ಅಪ್ಪ ಅಮ್ಮ ಜತನದಿಂದ ಎಷ್ಟೋ ಕೊರತೆ ಮಾಡಿಕೊಂಡು ಅದನ್ನು ತೆಗೆದಿಡ್ತಾ ಇರ್ತಾರೆ. ಆ ಮಗುವಿಗೆ ಅದ್ರ ಪರಿವೇ ಇರೋದಿಲ್ಲ. ಹಾಗೆ ಈ ಧಾರ್ಮಿಕ ಕ್ರಿಯೆಗಳೆಲ್ಲ ದೇ ವಿಲ್ ಗೆಟ್ ಡಿಪಾಸಿಟೆಡ್. ಜಗತ್ ಪಿತೃಮಾತೃಗತಿ, ಆ ವಿಧಿ ದೈವ ಭಗವಂತ ಅವನು ಅದನ್ನು ಯಾವ ಸಂದರ್ಭದಲ್ಲಿ ಹೇಗೆ ವಿನಿಯೋಗಿಸಬೇಕು ಅದನ್ನು ನೋಡಿ ದೊಡ್ಡ ದೊಡ್ಡ ಆಪತ್ತುಗಳಿಂದ ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತನೋ ಭರವಸೆಯನ್ನು ಈ ಶ್ಲೋಕ ನಮಗೆ ನೀಡ್ತಾ ಇದೆ. ಈ ಶ್ಲೋಕದೊಂದಿಗೆ ಇವತ್ತಿನ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇನ್ನೊಮ್ಮೆ ಈ ಶ್ಲೋಕವನ್ನು ಹೇಳಿ ಈ ಉಪನ್ಯಾಸ ವಾದಿರಾಜರ ಅಂತರ್ಯಾಮಿ, ವ್ಯಾಸರಾಜರ ಅಂತರ್ಯಾಮಿ, ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತ, ಮಧ್ವಾಂತರ್ಗತ ಗೋಪಾಲಕೃಷ್ಣನಲ್ಲಿ ಸಮರ್ಪಿತವಾಗಲಿ ಅಂತ ಪ್ರಾರ್ಥಿಸಿ ಉಪನ್ಯಾಸವನ್ನು ಮುಕ್ತಾಯಗೊಳಿಸ್ತೇನೆ. ಈ ಶ್ಲೋಕದೊಂದಿಗೆ ಶ್ಲೋಕ ಹೇಳ್ತೇನೆ, ಅದನ್ನು ಹೇಳಿ ಶ್ಲೋಕ ಹೇಳುವಾಗ ಅರ್ಥದ ಅನುಸಂಧಾನ ಮನಸ್ಸಿನಲ್ಲಿ ತಂದುಕೊಂಡು ಶ್ಲೋಕವನ್ನು ಹೇಳಿ ಇವತ್ತಿನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣ. ಕೃಷ್ಣಾರ್ಪಣಮಸ್ತು. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ವಿದ್ಯತೆ ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್.
ಹರಿ ಓಂ. ಥ್ಯಾಂಕ್ ಯು. ಧಾಟಿ ಶ್ರೀ ಜಯತೀರ್ಥವರ್ಯವಚಸಾಂ ಚೇಟಿ ಭವತ ಸ್ವರ್ಧುನಿ ಪಾಟೀರಾನಿಲ ಫುಲ್ಲ ಮಲ್ಲಿಸುಮನೋ ವಾಟೀಲ ಸದ್ವಾಸನಾ ಪೇಟಿ ಯುಕ್ತಿ ಮಣಿಶ್ರಿಯಾನ್ನ ಸುಮತಿಭಿಃ ಕೋಟೀರಕೈ ಶ್ಲಾಘಿತಾ ಸಾಟೀಕಾ ನಿಚಯಾತ್ಮಿಕಾ ಮಮ ಚಿರಾತ್ ಆಟೀಕತಾಂ ಮಾನಸೇ ವಂದಾರುಕ್ಷಿತಿ ಪಾದ ಮೌಲಿ ವಿಲಸನ್ ಮಂದಾರ ಪುಷ್ಪಾವಲಿ ಮಂದಾನ್ಯ ಪ್ರಸರನ್ ಮರಂದ ಕರಿತಾ ವೃಂದಾರ್ದ್ರ ಪದಾಂಬುಜಃ ಕುಂದಾಭಾ ಅಮಲ ಕೀರ್ತಿ ಆರ್ತ ಜನತಾ ವೃಂದಾರ ಕಾನೋಕಃ ಸ್ವಂ ದಾಸಂ ಜಯತೀರ್ಥರಾಟ್ ಸ್ವಕರುಣಾ ಸಂದಾನಿತಮಾಕ್ರಿಯಾತ್ ಪ್ರತ್ಯಗ್ರೋದರ್ಕತರ್ಕ ಪ್ರತಿಪದ ಮಧುರಾ ಮೋದ ಸಂದರ್ಭ ಗರ್ಭ ಪ್ರೌಢಾನೇಕ ಪ್ರಬಂಧ ಪ್ರಕಟಿತ ಭಗವತ್ಪಾದ ಭಾಷ್ಯಾದಿ ಭಾವಃ ಮಿಥ್ಯಾವಾದಾಪವಾದ ಪ್ರಕುಪಿತ ವಿಮತಧ್ವಾಂತ ಸಂತಾನ ಭಾನುಃ ಜಿಯಾತ ಅನ್ಯೈಃ ಅಜೇಯಃ ತ್ರಿಭುವನ ವಿದಿತಾಶ್ಚರ್ಯ ಚರ್ಯೋಜಯಾರ್ಯಃ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕೃಷ್ಣಾಯ ಯಾದವೇಂದ್ರಾಯ ಜ್ಞಾನಮುದ್ರಾಯ ಯೋಗಿನೇ ನಾಥಾಯ ರುಕ್ಮಿಣೀಶಾಯ ನಮೋ ವೇದಾಂತವೇದಿನೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಅನುಸಂಧಾನ ಶ್ರೀಮದ್ ಭಗವದ್ಗೀತೆಯ 3ನೇ ಅಧ್ಯಾಯದ ವಿಷಯ, ಸಾಧ್ಯವಾದರೆ 4ನೇ ಅಧ್ಯಾಯದ ವಿಷಯ. ಸ್ವಲ್ಪ ಮಟ್ಟಿಗೆ ನೋಡೋಣ, ಹೇಗೆ ಹೇಗೆ ಸಮಯ ಅನುಕೂಲ ಮಾಡುತ್ತೋ ಹಾಗೆ. 3ನೇ ಅಧ್ಯಾಯ ಕ್ಲಿಷ್ಟಕರವಾದ ಅಧ್ಯಾಯಗಳಲ್ಲಿ ಒಂದು. 2ನೇ ಅಧ್ಯಾಯದಲ್ಲಿ ಹೇಳೋದಕ್ಕೆ ಉದ್ದೇಶ ಏನು ಅಂದರೆ, ಐ ನೀಡ್ ಯುವರ್ ಸ್ಪೆಷಲ್ ಅಟೆನ್ಷನ್. ಜ್ಞಾನ ಕರ್ಮ. ಹಿಂದೆ ಸಾಂಖ್ಯಯೋಗವನ್ನ ನಾವು ಅಧ್ಯಯನ ಮಾಡಿದ್ದೇವೆ. 2ನೇ ಅಧ್ಯಾಯ ಅಂದ್ರೆ ಸಾಂಖ್ಯಯೋಗ. ಸಾಂಖ್ಯ ಅಂದ್ರೆ ಏನು? ಜ್ಞಾನ. ಜ್ಞಾನ ಅಂದ್ರೆ ಕೂತು ಕೇಳೋದು, ತಿಳ್ಕೊಳ್ಳೋದು. ಕರ್ಮ ಅಂದ್ರೆ ತಿಳಿದದ್ದನ್ನು ಆಚರಣೆಯಲ್ಲಿ ಇಳಿಸೋದು. ದಟ್ ಇಸ್ ದ ಡಿಫಿಕಲ್ಟ್ ಪಾರ್ಟ್. ಏನು ತಿಳ್ಕೊಂಡಿವಿ, ಏನು ತಿಳ್ಕೊಂಡಿಲ್ಲ ಅನ್ನೋದು ವರಿಗೆ ಹತ್ತಿ ಹೋಗ್ತದೆ. ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ ಕಂಪ್ಯೂಟರ್ ಫೀಲ್ಡ್ನೊಳಗೆ ಕೂಡಿಸಿಕೊಂಡು ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಎಲ್ಲ ಹೇಳಿದ್ರೆ ಹ್ಞೂ 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 ಅಂತೆಲ್ಲ ಗೋಣ್ ಹಾಕಿ ಆತಪ್ಪ ಹಂಗಾರೆ ಈ ಪ್ರೋಗ್ರಾಮ್ ಬರಿ ಅಂತ ಕೊಟ್ರೆ ಎಷ್ಟು ಹೇಳಿದ್ದು ತಿಳಿದದ ಅನ್ನೋದು ಅಲ್ಲಿ ಗೊತ್ತಾಗ್ತದೆ. ಹಂಗ ಕರ್ಮಯೋಗದೊಳಗ ಪಾತ್ ಆಫ್ ಆಕ್ಷನ್, ಪಾತ್ ಆಫ್ ವರ್ಕ್, ವಿಚ್ ಇಸ್ ಮೋರ್ ಕಾಂಪ್ಲೆಕ್ಸ್ ದ್ಯಾನ್ ಕ್ವೈಟ್ಲಿ ಲಿಸನಿಂಗ್. ಶ್ರವಣ ಮನಕಾನಂದವೀವುದು ಅಂತ ನಮ್ಮಲ್ಲಿ ಶ್ರವಣ ಯಾವಾಗಲೂ ಆನಂದಕರ. ಚೆನ್ನಾಗಿ ಹೇಳಿದರೆ ಕೂತ್ಕೊಂಡು ಕೇಳೋಕೆ ಆನಂದವಾಗಿರುತ್ತೆ. ಹೇಳಿದ್ದನ್ನೆಲ್ಲ ಮಾಡ್ಬಿಡಪ್ಪ ಅಂತ ಒಂದೇ ಮಾತಿನಲ್ಲಿ ಹೇಳ್ಬಿಡಬಹುದು. ಆ ಮಾಡೋನು ಹೇಳಿದ್ದನ್ನು ಎಲ್ಲ ಸರಿಯಾಗಿ ಸ್ಮರಣೆಗೆ ತಂದುಕೊಂಡು ಅದನ್ನು ಕೃತಿಗೊಳಿಸಬೇಕಾದ್ರೆ ಇಟ್ ಇಸ್ ಮಚ್ ಮೋರ್ ಡಿಫಿಕಲ್ಟ್. ಅದರಲ್ಲೂ ಆ ಹೇಳಿದ ವಿಷಯಗಳಲ್ಲಿ ಸಂದೇಹಗಳಿದ್ರೆ ಅವಾಗಲಂತೂ ಇನ್ನೂ ಕಷ್ಟ. ಈಗ ಅರ್ಜುನನ ಸ್ಥಿತಿ ಅಂಥದ್ದು. 2ನೇ ಅಧ್ಯಾಯದಲ್ಲಿ ನಾನು ಆಗಲೇ ಹೇಳಿದ ಹಾಗೆ ಸಾಂಖ್ಯಯೋಗ, ಸಂಖ್ಯಾ ಅನ್ನೋ ಶಬ್ದಕ್ಕೇನೆ ಜ್ಞಾನ ಅಂತ ಅರ್ಥ ಸಂಸ್ಕೃತದೊಳಗೆ. ರಾಘವೇಂದ್ರ ಶ್ರೀಪಾದಂಗಳವರನ್ನ ಗುರುಗುಣಸ್ತಮದೊಳಗೆ ಸ್ತೋತ್ರ ಮಾಡೋ ಮುಂದೆ ಸಂಖ್ಯಾವಂತೋ ಯಮಾಹು ಮುಹುರಖಿಲ ಕಲಾ ಮೂರ್ತಿ ಮುದ್ವೇರ ಕೀರ್ತಿ ಧೀರ ಶ್ರೀ ರಾಘವೇಂದ್ರ ಪ್ರದಿಶತು ಸತತಂ ಭವ್ಯ ಮುವ್ಯಾಹ ತನ್ನಃ ಅಂತ
ಸಂಖ್ಯಾವಂತರು, ವಿದ್ವಾಂಸರು, ಪಂಡಿತರು, ಜ್ಞಾನಿಗಳು ಅಂತವರನ್ನು ಸ್ತೋತ್ರ ಮಾಡಿದ್ದಾರೆ. ಸಂಖ್ಯಾ ಅನ್ನೋ ಶಬ್ದಕ್ಕೆ ಜ್ಞಾನ ಅಂತ ಅರ್ಥ. ಸಂಖ್ಯಾ ಸಂಬಂಧಿ ಯಾವುದೋ ಅದು ಸಾಂಖ್ಯ. ಆ ಸಾಂಖ್ಯದ ಯೋಗ ಅಂದ್ರೆ ಸಂಬಂಧವನ್ನ ನಿಮ್ಮ ಮನಸ್ಸಿಗೆ ತಂದು ಕೊಡ್ತದೆ. ಆದ್ದರಿಂದ ಇದು ಸಾಂಖ್ಯ ಯೋಗ. ಯಾವುದು ಈಗ ಮುಗಿದದ್ದು 2ನೇ ಅಧ್ಯಾಯ. ಸಾಂಖ್ಯಯೋಗ ಮುಗಿದ ಮೇಲೆ ಕರ್ಮಯೋಗ ಆರಂಭ 3ನೇ ಅಧ್ಯಾಯದೊಳಗೆ. ಸಾಂಖ್ಯಯೋಗದೊಳಗೆ ಏನೇನು ಹೇಳಿದ್ರು 2ನೇ ಅಧ್ಯಾಯದೊಳಗೆ ಬಹಳ ದಿವಸ ಆತ್ರಪ್ಪ, ಒಂದ್ಸಲ ಸುಮ್ಮನೆ ನಮಗೊಂದು ಕ್ವಿಕ್ ರಿವಿಷನ್ ಕೊಟ್ಟು ಬಿಡ್ರಿ. ಏನಾಯ್ತು ಸಾಂಖ್ಯಯೋಗದೊಳಗ ಅಂದ್ರೆ ಜೀವ ಅಂದ್ರೆ ಏನು, ಆತ್ಮ ಅಂದ್ರೆ ನಾವು ಜೀವಾತ್ಮ ಎರಡು ಒಂದೇನಾ? ಮತ್ತೆ ಸಿನೋನಿಮ್ಸ್ ಅವು. ಕೆಲವು ಸಲ ಈ ಶಬ್ದದ ಗೊಂದಲದೊಳಗೆ ಸಿಕ್ಕಿ ಬಿದ್ದು ಬಿಡ್ತೀವಿ ನಾವು. ಜೀವ ಮತ್ತು ಆತ್ಮ, ಸ್ವರೂಪ ಇವೆಲ್ಲಾನು ಸಿನೋನಿಮ್ಸ್ ಇವು. ಜೀವನ ಬಗ್ಗೆ ಹೇಳಿದ್ರು 2ನೇ ಅಧ್ಯಾಯದೊಳಗೆ. ಶರೀರದ ಬಗ್ಗೆ ಹೇಳಿದ್ರು 2ನೇ ಅಧ್ಯಾಯದೊಳಗೆ. ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ. ಅಂತವಂತಹ ಪೆರಿಷಬಲ್ ಯಾವುದು ಈ ಶರೀರ. ಅನಾಶಿನೋ ಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಅನಾಶಿನಃ, ಅನಾಶಿ ಅವಿನಾಶಿ ಯಾವುದು? ಒಳಗಿನ ಆತ್ಮ. ಒಂದು ವಿನಾಶಿ ಬೈ ನೇಚರ್, ಪೆರಿಷಬಲ್ ಬೈ ನೇಚರ್, ಒಂದು ಇಂಪೆರಿಷಬಲ್ ಬೈ ನೇಚರ್. ಒನ್ ಇಸ್ ಆತ್ಮ, ದ ಅದರ್ ಇಸ್ ಬಾಡಿ. ಹಿಂಗ ಅವೆರಡು ಬೇರೆ ಬೇರೆ. ಮತ್ತ ನಾನೇ ಅನ್ಕೊ ಮುಂದೆ ಶರೀರ ಮುಟ್ಕೋತಿರ್ತೀವಿ. ಅದಕ್ಕೆ ಅದನ್ನ ಶಾಸ್ತ್ರ ಒತ್ತಿ ಹೇಳ್ತದ, ಅಪ್ಪ ನೀನು ಅಂದ್ರೆ ಈ ಶರೀರ ಅಲ್ಲ, ನಿನ್ನ ಒಳಗಿರುವುದು ಆತ್ಮ. ಈ ಶರೀರಕ್ಕೆ ಓಡಾಡ್ಲಿಕ್ಕೆ, ನೋಡ್ಲಿಕ್ಕೆ, ಮಾತಾಡ್ಲಿಕ್ಕೆ, ಕೇಳಲಿಕ್ಕೆ ಚೈತನ್ಯ ಒದಗಿಸುವಂತಹದ್ದು ಏನದಲ್ಲ, ಅದಕ್ಕೆ ಚೈತನ್ಯ ಅಂತನೂ ಹೆಸರು. ಅದಕ್ಕೆ ಅದು ಬೇರೆ, ನೀ ಬೇರೆ, ಅದು ಬೇರೆ, ಈ ಶರೀರ ಬೇರೆ. ಹಿಂಗ ಆತ್ಮ ಮತ್ತು ಶರೀರಗಳಲ್ಲಿನ ವ್ಯತ್ಯಾಸ. ಆತ್ಮದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಶರೀರದ ಕ್ಯಾರೆಕ್ಟರಿಸ್ಟಿಕ್ಸ್ ಏನು, ಆ ಸ್ವರೂಪದ ಜ್ಞಾನ ಮಾಡಿಕೊಡ್ಲಿಕ್ಕೆ ಆ ವಸ್ತುವಿನ ಇದು ಏನು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿ ಆ ವಸ್ತುವನ್ನು ಡಿಫೈನ್ ಮಾಡ್ತಾರೆ. ಇದೇನು ಶರೀರ ಮತ್ತು ಆತ್ಮ. ಇಷ್ಟೆಲ್ಲ ಹೇಳಿ ಮುಂದೇನು ಪ್ರಕೃತಿಕ. ಆದ್ದರಿಂದ ಯುದ್ಧ ಮಾಡು ಅಂತ ಕರ್ತವ್ಯದ ಉಪದೇಶ ಅದನ್ನು ಮಾಡಿದ್ದಾನೆ ಕೃಷ್ಣ. ತಸ್ಮಾತ್ ಯುದ್ಧಸ್ವ ಭಾರತ ಅಂತ. ಆಮೇಲೆ ಕೊನೆಗೆ ತತ್ವಜ್ಞಾನ ಲಕ್ಷಣ. ಸಮಾಧಿಸ್ಥಸ್ಯ ಕಾ ಭಾಷಾ ಸ್ಥಿತಧೀಹಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ. ಸ್ಥಿತಪ್ರಜ್ಞನ ಲಕ್ಷಣ, ತತ್ವಜ್ಞಾನ ಲಕ್ಷಣ, ಮೌನಿಯ ಲಕ್ಷಣ. ಅವೆಲ್ಲಾನು ತತ್ವಜ್ಞ, ಸ್ಥಿತಜ್ಞ, ಮೌನಿ, ಸ್ಥಿತಪ್ರಜ್ಞ ಎಲ್ಲ ಸಿನೋನಿಮ್ಸ್ ಅಗೇನ್. ಯಾವ ವ್ಯಕ್ತಿ ತಾನು ತಿಳಿದಿರತಕ್ಕಂಥ ತತ್ವವನ್ನ ಅನುಸಂಧಾನದಲ್ಲಿ ಇಳಿಸಿ ಫಲವನ್ನ ಪಡೆದಿದ್ದಾನೋ ಆ ವ್ಯಕ್ತಿ, ಅವನ ಲಕ್ಷಣಗಳೇನು ಅನ್ನೋದನ್ನ ಕೃಷ್ಣ ಹೇಳಿದ್ದಾನೆ. ಏನ್ರಿ ಸಂಬಂಧ? ಯುದ್ಧ ಭೂಮಿಯೊಳಗೆ ಯುದ್ಧ ಮಾಡ್ತಾ ನಿಂತವಂಗ ಅವಾಗ ಸಮುದ್ರದೊಳಗೋ ಗುಹಾದೊಳಗೋ ಹೋಗಿ ಸಮಾಧಿ, ಪೂರ್ಣ ಸಮಾಧಿ ಹತ್ತಿ ಶರೀರದ ಪರಿವೇ ಕಳ್ಕೊಂಡಿರ್ತಕ್ಕಂಥವನ ಲಕ್ಷಣ ಏನು, ಅವನ ಸ್ಥಿತಿ ಏನು, ಅವನ ಗತಿ ಏನು, ಇದನ್ನ ಯಾಕೆ ಹೇಳಬೇಕು ಕೃಷ್ಣ? ಏನು ಸಂಬಂಧ ಒಂದಕ್ಕೊಂದು? ಅಂದ್ರೆ ಯಾವಾಗ ಈ ಲಕ್ಷಣಗಳನ್ನೆಲ್ಲ ಹೇಳ್ದ, ಯಾವ ತತ್ವಜ್ಞ ಅನ್ನಿಸ್ಕೊಳ್ಳವನ ಹತ್ರ ಏನೇನು ಲಕ್ಷಣ ಇರ್ತದ ಅಂತ ಭಗವಂತ ಹೇಳ್ದ, ಆವಾಗ ಆ ತತ್ವಜ್ಞನ ಬಗ್ಗೆನೂ ಸ್ವಲ್ಪ ಹೇಳ್ಬೇಕಾಯ್ತು. ಇಂತಿಂಥ ಲಕ್ಷಣ ಇರವ ಹಿಂಗಿರ್ತಾನ ಅಂತ. ಆವಾಗ ಲಕ್ಷ ಭಡಕನ ಅಲ್ಲಿ ಹೋತು ಅರ್ಜುನಗೆ. ಅವನ ಬಗ್ಗೆ ಇನ್ನೊಂದು ಸ್ವಲ್ಪ ನನಗೆ ಹೇಳ ಹಂಗಾರ. ಅವ ಅಡ್ಡಾಡ್ತಾನೆ ಹೆಂಗ, ಅವ ಮಾತಾಡ್ತಾನೆ ಹೆಂಗ, ಅವ ನೋಡ್ತಾನೆ ಹೆಂಗ, ಟೆಲ್ ಮಿ ಮೋರ್ ಅಬೌಟ್ ಹಿಮ್ ಅಂತ ಕೇಳ್ತಾನೆ ಅರ್ಜುನ. ಆವಾಗ ಕೃಷ್ಣ ಏನ್ ಮಾಡಬೇಕು? ಇವನ ಮುಖ್ಯ ಉದ್ದೇಶ ಅವನನ್ನು ಯುದ್ಧಕ್ಕೆ ತೊಡಗಿಸೋದ. ಆದ್ರೆ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡದೇ ಇದ್ರ ಏನೋ ಮುಚ್ಚಿಟ್ಕೊಂಡ ಹಂಗಾರ, ದೇರ್ ಇಸ್ ಸಮಥಿಂಗ್ ಇಂಪಾರ್ಟೆಂಟ್, ಹಿ ಇಸ್ ಟ್ರೈಂಗ್ ಟು ಎಸ್ಕೇಪ್ ಅಂತನೂ ಅನಿಸ್ಕೊಡ್ಬಾರ್ದು. ಪ್ರಶ್ನೆಗೆ ಉತ್ತರ ಕೊಟ್ಟಿರಬೇಕು, ಆದ್ರೆ ಪ್ರಕೃತ ಸಂದರ್ಭ ಬಿಟ್ಟು ದೂರ ಹೋಗಿರಬಾರ್ದು. ಅದಕ್ಕೇನ್ ಮಾಡ್ತಾನೆ ಕೃಷ್ಣ? ಎಲ್ಲ ವರ್ಣಿಸ್ತಾನ. ಸ್ಥಿತಪ್ರಜ್ಞನ ಲಕ್ಷಣಗಳನ್ನೆಲ್ಲ ಹೇಳಿ ಹಿಂಗಿರ್ತಾನೆ, ಹಿಂಗ್ ಮಾಡ್ತಾನೆ ಅಂತೆಲ್ಲ ಹೇಳಿ ಕಡಿಗೆ ಅದನ್ನ ಪ್ರಕೃತಿಗೆ ತಂದು ಹಸ್ತಾನೆ. ಅಪ್ಪ ನೋಡು, ಸ್ಥಿತಪ್ರಜ್ಞನ ಮನಸ್ಸಿನೊಳಗ ಯಾವ ಸ್ಥಿತಿ ಇರ್ತದ? ಹಿ ಹ್ಯಾಸ್ ಕಂಪ್ಲೀಟ್ ಕಂಟ್ರೋಲ್ ಓವರ್ ಸೆನ್ಸಸ್. ಇಂದ್ರಿಯಗಳ ಮೇಲೆ ಸಂಪೂರ್ಣ ಹತೋಟಿ ಇರ್ತದ. ಅವಂಗ ಏನ್ ಮಾಡಬೇಕು, ಏನ್ ಮಾಡಬಾರದು ಈ ದ್ವಂದ್ವ ಇರೋದೇ ಇಲ್ಲ. ದ್ವಂದ್ವಾತೀತ ಸ್ಥಿತಿ ಅದು. ಯಾವುದೂ ಅವನನ್ನ ಮೋಹಿಸೋದಿಲ್ಲ. ಬಂಧುಗಳ ಅಭಿಮಾನದಿಂದ ಅವನು ವ್ಯಾಕುಲಿತನಾಗುವುದಿಲ್ಲ. ಒಂದು ಇಂದ್ರಿಯಗಳ ಸ್ಥಿರತೆ, ಮನಸ್ಸಿನ ಸ್ಥಿರತೆ ಅದನ್ನು ಸಾಧಿಸಿರ್ತಾನೆ. ಅದರಿಂದ ಏನಾಗ್ತದೆ? ಅವನ ಶರೀರ ಮನಸ್ಸು ಎರಡು ಹೆಪ್ಪುಗಟ್ಟಿದ ಹಿಮ ಆದಂಗೆ ಆಗಿರ್ತದೆ, ಕಲ್ಲಿನ ಬಂಡೆ ಆದಂಗೆ ಆಗಿರ್ತದೆ. ಎಷ್ಟು ಸ್ಟ್ರಾಂಗ್ ಆಗಿರ್ತದಲ್ಲ, ನಥಿಂಗ್ ಕ್ಯಾನ್ ಡಿಸ್ಟರ್ಬ್ ಹಿಮ್. ಆ ಒಂದು ಮನೋಸ್ಥಿತಿಯನ್ನ ನೀನು
ತಲುಪಿ ಕೇವಲ ಕರ್ತವ್ಯ ಬುದ್ಧಿಯಿಂದ ಈ ಯುದ್ಧ ರೂಪವಾದ ಕರ್ತವ್ಯವನ್ನು ಮಾಡು ಅಂತ ಅನ್ನುವಲ್ಲಿಗೆ ಅದನ್ನು ತಂದು ಹಸ್ತಾನೆ. ಅರ್ಜುನ ಆಮೇಲೆ ಕೇಳ್ತಾನ, ಅಲ್ಲೋ ಕೃಷ್ಣ, ಒಮ್ಮೆ ಹಂಗೆ ಮಾತಾಡ್ತೀವಿ, ಒಮ್ಮೆ ಹಿಂಗೆ ಮಾತಾಡ್ತೀವಿ, ಒಮ್ಮೆ ಬುದ್ಧೌ ಶರಣಮನ್ವಿಚ್ಛ, ಬುದ್ಧಿನೇ ಬಹಳ ಶ್ರೇಷ್ಠ, ಜ್ಞಾನನೇ ಬಹಳ ಶ್ರೇಷ್ಠ ಅಂತ ಒಮ್ಮೆ ಮಾತಾಡ್ತೀವಿ, ಕುರು ಕರ್ಮ ಅಂತ ಒಮ್ಮೆ ಅಂತೀವಿ, ಕರ್ಮ ಮಾಡು ಅಂತ ಒಮ್ಮೆ ಹೇಳ್ತಿದ್ದಿ, ಏನದು ಕರ್ಮವನ್ನು ಬಿಟ್ಬಿಡು, ದೂರೇಣ ಚವರಂ ಕರ್ಮ, ಅವರ ಅಂದ್ರೆ ಲೋವರ್ ಸೆಕೆಂಡ್ ಕ್ಲಾಸ್, ಅಷ್ಟು ಶ್ರೇಷ್ಠ ಅಲ್ಲ. ನಹಿ ಜ್ಞಾನೇನ ಸದೃಶಂ, ಜ್ಞಾನನೇ ಬಹಳ ಶ್ರೇಷ್ಠ ಅಂತ ಒಮ್ಮೆ, ಕರ್ಮ ಏನು ಅಷ್ಟಿದು ಅಲ್ಲ ಅಂತ ಒಮ್ಮೆ, ಮತ್ತೊಮ್ಮೆ ಕರ್ಮವನ್ನೇ ಮಾಡು, ಜ್ಞಾನ ಮಾಡಬೇಡ, ಜ್ಞಾನದ ಕಡೆ ಹೋಗಬೇಡ ಅಂತ ಒಮ್ಮೆ. ಹಿಂಗ ನನಗ ಸಂಶಯ ಹುಟ್ಟು ಹಂಗೆ ಮಾತಾಡ್ಲಿಕ್ಕತ್ತಿದಿ. ಕೆಲವು ಅಧ್ಯಾಪಕರು ಇರ್ತಾರ್ರಿ, ಅವ್ರಿಗೆ ಕಲಿಸೋದಕ್ಕಿಂತ ಕನ್ಫ್ಯೂಷನ್ ಮಾಡೋದೇ ಉದ್ದೇಶ ಇರ್ತದೆ, ತಾ ಎಷ್ಟು ಶಾಣೆ ಇದ್ದಾನ ಅನ್ನೋದನ್ನು ತೋರಿಸ್ಕೊಳ್ಳೋದು. ಸಿ ದೇ ಫೀಲ್ ವೆರಿ ಹ್ಯಾಪಿ ವೆನ್ ಸಮ್ವನ್ ಇಸ್ ಕನ್ಫ್ಯೂಸ್ಡ್. ಅವರು ಸರಳ ಶಬ್ದವಾಗಿ ಹೇಳಲಿಕ್ಕೆ ಬರೋದನ್ನು ದೊಡ್ಡ ದೊಡ್ಡ ಬಂಬಾಸ್ಟಿಕ್ ವರ್ಡ್ಸ್ ಯೂಸ್ ಮಾಡಿ ಗದ್ಲ ಹಾಕಿ ಅದನ್ನ ಎದುರು ಕೂತ ನಾವು ಗೊತ್ತ ಹಿಂಗೆ ಕೂತಿರ್ಬೇಕು, ಮಾರಿ ನೋಡ್ಕೋತ, ಏನಪ್ಪ ಎಲ್ಲರೂ ಒಯ್ದು ಮುಟ್ಟಿಸ್ತಾನೆ, ಇದನ್ನ ಹಾಳು ವಾಡಿಗೆ ಒಯ್ದು ನಿಲ್ಲಿಸ್ಬಿಡ್ತಾನೋ ಏನೋ ಅಂತ ಗಾಬರಿಯಾಗಿ ಕೂತಿರ್ಬೇಕಮ್ಮ ಶಿಷ್ಯ. ಹಂಗೇನರೇ ಉದ್ದೇಶದ ಏನು ಕೃಷ್ಣಂದು? ಎಷ್ಟು ಸ್ಪಷ್ಟವಾಗಿ ಕೇಳೇನ್ರಿ. 3ನೇ ಅಧ್ಯಾಯದ ಆರಂಭನೇ ಪ್ರಶ್ನೆ. ಬಹುಶಃ ದೀಸ್ ಆರ್ ಒನ್ ಆಫ್ ದ ರೇರ್ ಚಾಪ್ಟರ್ಸ್ ವೇರ್ ದ ಚಾಪ್ಟರ್ ಬಿಗಿನ್ಸ್ ಫ್ರಮ್ ಕ್ವಶನಿಂಗ್, ಡೇರ್ ಕ್ವಶನಿಂಗ್. ಏನು ಕೃಷ್ಣ ಸಂಶಯ ಬರೋ ಹಂಗೆ ಮಾತಾಡ್ಲಿಕ್ಕತ್ತಿಯಲ್ಲ ಅಂತ ಕೇಳ್ತಾನೆ ಅರ್ಜುನ. ನಮ್ಮ ಧಾರವಾಡದ ಭಾಷಾದಾಗೆ ಕೇಳದಂಗೆ ಅನಿಸ್ತದೆ ನಮಗಂತೂ. ವ್ಯಾಮಿಶ್ರೇಣೇವ ವಾಕ್ಯೇನ ಮೋಹಯಸೀವ ಮೇ ಮನಃ, ಏನು ಕನ್ಫ್ಯೂಷನ್ ಮಾಡ್ಲಿಕ್ಕೆ ಹೊರಟೇನು ನನಗ. ಅಲ್ಲಿಂದ ಈ ಅಧ್ಯಾಯ ಆರಂಭ. ನಾನು ಹೇಳಿದ ಹಾಗೆ, ಹಿಂದೆ ಹೇಳಿದ ಹಾಗೆ ಶ್ಲೋಕ ಅಂದು ಅದರ ಅರ್ಥ ಅನುಸಂಧಾನ ಮಾಡಿಕೊಳ್ಳೋದ್ರಿಂದ ಅದು ಇನ್ನೂ ನಮಗೆ ಹೆಚ್ಚು ಅವಗತ ಆಗಲಿಕ್ಕೆ ಸಾಧ್ಯ. ಅದರಿಂದ 3ನೇ ಅಧ್ಯಾಯದ 1ನೇ ಶ್ಲೋಕ ತೆಗೀರಿ, ನಾನು ಹೇಳ್ತೀನಿ, ರಿಪೀಟ್ ಮಾಡಿ, ಆಮೇಲೆ ಅದರ ಅರ್ಥವನ್ನು ನೋಡ್ಕೊಳ್ಳೋಣ. ಮೂರನೇ ಅಧ್ಯಾಯ 1ನೇ ಶ್ಲೋಕ. ಜಾಯಸಿ ಚೇತ್ ಅರ್ಜುನ ಉವಾಚ ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ಜನಾರ್ದನ ತತ್ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಮೊದಲನೇ 2ನೇ 2 ಶ್ಲೋಕ ಅನ್ಕೋಣ, ಅರ್ಥ ಒಟ್ಟಿಗೆ ಹೇಳೋಕೆ ಬರುತ್ತೆ. ಎರಡೂ ಒಂದಕ್ಕೊಂದು ಸಂಬಂಧ ಇರುವಂತಹ ಶ್ಲೋಕಗಳು. ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯೋಹಮಾಪ್ನುಯಾಂ. ಪದಚ್ಛೇದ ರಿಪೀಟ್ ಮಾಡಿ ನಂದಾದ್ಮೇಲೆ. ಜಾಯಸಿ ಚೇತ್ ಕರ್ಮಣಃ ತೇ ಮತಾ ಬುದ್ಧಿ ಜನಾರ್ದನ ತತ್ ಕಿಂ ಕರ್ಮಣಿ ಘೋರೆ ಮಾಂ ನಿಯೋಜಯಸಿ ಕೇಶವ. ಮುಂದಿನ ಶ್ಲೋಕ. ವ್ಯಾಮಿಶ್ರೇಣ ಇವ ವಾಕ್ಯೇನ ಬುದ್ಧಿಂ ಮೋಹಯಸಿ ಇವ ಮೇ ತದೇಕಂ ವದ ನಿಶ್ಚಿತ್ಯ ಯೇನ ಶ್ರೇಯಃ ಅಹಂ ಆಪ್ನುಯಾಂ. ಓ ಜನಾರ್ದನ, 2ನೇ ಅಧ್ಯಾಯದ ಕೊನೆ ಶಬ್ದ. ಅವನನ್ನು ಕೇಳ್ತಾನೆ, ಓ ಜನಾರ್ದನ ಕೃಷ್ಣ, ಜಾಯಸಿ ಚೇತ್ ಕರ್ಮಣಸ್ತೆ, ತೇ ನಿನಗೆ ಬುದ್ಧಿ ಕರ್ಮಣಃ ಜಾಯಸಿ ಚೇತ್,
ಬುದ್ಧಿ ಅನ್ನೋದು, ಜ್ಞಾನಯೋಗ ಅನ್ನೋದು ಕರ್ಮಕ್ಕಿಂತ ಜಾಯಸಿ ಅಂದ್ರೆ ದೊಡ್ಡದಾಗಿದ್ದಾಗಿದ್ರೆ, ಹೆಚ್ಚಿನದಾಗಿದ್ದಾಗಿದ್ರೆ, ಕಿಂ ಘೋರೇ ಕರ್ಮಣಿ ಮಾಂ ನಿಯೋಜಯಸಿ, ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಾ ಇದ್ದೀಯಾ? ಈಗ ನಿಮಗೆ ಬಹುಜನರಿಗೆ ಅರ್ಥ ಆಗಿರಬಹುದು. ಎರಡು ಮಾರ್ಗ, ಒಂದು ಜ್ಞಾನ ಮಾರ್ಗ, ಒಂದು ಕರ್ಮ ಮಾರ್ಗ. ಜ್ಞಾನ ಮಾರ್ಗ ಅಂದ್ರೇನು, ಕರ್ಮ ಮಾರ್ಗ ಅಂದ್ರೇನು? ಜ್ಞಾನ ಮಾರ್ಗ ಅಂದ್ರೆ ಸರಳ ಶಬ್ದದಲ್ಲಿ ನಿಮಗೊಂದು ದೃಷ್ಟಾಂತ ಕೊಟ್ಟು ಹೇಳೋದಾದ್ರೆ, ಈಗ ನೋಡೋದು, ಕೇಳೋದು, ಈ ಎಲ್ಲ ಕ್ರಿಯೆಗಳಲ್ಲಿ, ಎಲ್ಲ ಕರ್ಮಗಳಲ್ಲಿ, ಕ್ರಿಯೆ ಕರ್ಮ ಎರಡೂ ಒಂದೇ. ಈ ನೋಡೋದು ಅನ್ನೋದು ಇದೆಯಲ್ಲ, ಆಕ್ಚುಯಲ್ ಆಕ್ಷನ್, ಅದು ಕರ್ಮ. ಓಕೆ, ಯಾವುದನ್ನು ನೋಡಬೇಕು, ಯಾವುದನ್ನು ನೋಡಬಾರದು ಅನ್ನೋದನ್ನು ನಾನು ತೀರ್ಮಾನಿಸ್ತೇನೆ, ಅದು ಜ್ಞಾನ. ಓಕೆ, ಐ ಡಿಸೈಡ್ ವಾಟ್ ಟು ಸಿ ಅಂಡ್ ವಾಟ್ ನಾಟ್ ಟು, ಅಂಡ್ ದಟ್ ಡಿಸಿಷನ್ ಮೇಕಿಂಗ್ ಪ್ರಾಸೆಸ್ ಈಸ್ path of knowledge, and the actual seeing action itself is karma. Okay? Simple. ಕೇಳೋದು ಕರ್ಮ, ಏನು ಕೇಳಬೇಕು ಅನ್ನೋದನ್ನು ತೀರ್ಮಾನಿಸೋದು ಜ್ಞಾನ. ಹಾಗೆ. ಓಕೆ, ನಾವು ಒಮ್ಮೊಮ್ಮೆ ಜ್ಞಾನದ ಮಹತಿಯನ್ನು ಕೊಂಡಾಡಿ ಕೃಷ್ಣ ಮಾತುಗಳನ್ನು ಹೇಳಿದ್ದಾನೆ, ಒಮ್ಮೊಮ್ಮೆ ಕರ್ಮದ ಮಹತಿಯನ್ನು ಕೊಂಡಾಡಿ ಮಾತುಗಳನ್ನು ಹೇಳಿದ್ದಾನೆ. ಅದಕ್ಕೆ ಇವನು ಕೇಳ್ತಾನೆ, ಕೊನೆಯ ಕನ್ಕ್ಲೂಷನ್ ಏನು? 2ನೇ ಅಧ್ಯಾಯದ ಕೊನೆಗೆ ಹೇಳೋದು, ಬುದ್ಧವು ಶರಣಮನ್ವಿಚ್ಛ, ಜ್ಞಾನದಲ್ಲಿ ಶರಣನ್ನು ಹೊಂದು, ಜ್ಞಾನ ಬಹಳ ಶ್ರೇಷ್ಠ ಅಂತ ಜ್ಞಾನಿಯ ಲಕ್ಷಣ, ಸ್ಥಿತಪ್ರಜ್ಞನ ಲಕ್ಷಣಗಳನ್ನು ಹೇಳಿ 2ನೇ ಅಧ್ಯಾಯ ಕನ್ಕ್ಲೂಡ್ ಮಾಡ್ತಾನೆ. ಅಂದ್ರೆ ಜ್ಞಾನ ದೊಡ್ಡದು, ಕರ್ಮ ಮತ್ತು ಜ್ಞಾನ ಇವೆರಡರಲ್ಲಿ ಜ್ಞಾನ ಹೆಚ್ಚಿನದ್ದು ಅಂತ ಕೃಷ್ಣ ಅಲ್ಲಿ ಮುಗಿಸಿದ. ಅದಕ್ಕೆ ಇವನು ಅಪಸ್ವರ ಎತ್ತಾನೆ, ಜಾಯಸಿ ಚೇತ್ ಕರ್ಮಣಸ್ತೆ ಮತಾ ಬುದ್ಧಿರ್ ಜನಾರ್ದನ ತೇ ಬುದ್ಧಿ ಜಾಯಸಿ ಕರ್ಮಣಸ್ಸಕಾಶಾತ್ ಬುದ್ಧಿ ಜಾಯಸಿ ಚೇತ್. ನಿನ್ನ ಮನಸ್ಸಿನೊಳಗೆ ಕರ್ಮದಕ್ಕಿಂತ ಜ್ಞಾನ ಬಹಳ ದೊಡ್ಡದು ಅಂತಿದ್ರೆ, ನನ್ನನ್ನ ಯಾಕೆ ಕರ್ಮದಲ್ಲಿ ನೀನು ಒತ್ತಾಯಿಸ್ತಾ ಇದೀಯ? ಇದೇನು ಅಂತಿಂಥ ಕರ್ಮ ಏನದು? ಘೋರೇ ಕರ್ಮಣಿ ಅಂತ ಅದಕ್ಕೊಂದು ಅಡ್ಜೆಕ್ಟಿವ್ ಕೊಡ್ತಾನೆ ನೋಡಿ ಅಲ್ಲಿ. ತತ್ಕಿಂ ಘೋರೇ ಕರ್ಮಣಿ ಮಾಂ ನಿಯೋಜಯಿಸಿ. ಯಾವುದಿದು ಘೋರ ಕರ್ಮ ಅರ್ಜುನನ ಮನಸ್ಸಿನಲ್ಲಿ ಇದ್ದದ್ದು? ಮತ್ತೆ ಯಾವುದು? ಯುದ್ಧಕ್ಕಿಂತ ಘೋರ ಇನ್ನೇನಿದೆ? ಪರ್ಹ್ಯಾಪ್ಸ್ ದ ಮೋಸ್ಟ್ ಟೆರಿಬಲ್ ಆಕ್ಷನ್ ಈಸ್ ಟು ಎಂಗೇಜ್ ಇನ್ ದ ವಾರ್ಫೇರ್. ಅದರಿಂದ ಘೋರೇ ಕರ್ಮಣಿ ಕಿಂ ಮಾಂ ನಿಯೋಜಯಸಿ. ಹಾಯಾಗಿ ಎಲ್ಲೋ ಗುಡಿಯಲ್ಲಿ ಪಾಠ ಪ್ರವಚನ ಮಾಡ್ಕೊಂಡು ಜ್ಞಾನ ಕಾರ್ಯ ಮಾಡ್ಕೊಂಡು ಇರ್ತೀನಿ ನಾನು, ಜ್ಞಾನ ಶ್ರೇಷ್ಠ ಅಂತ ಹೇಳಿದ್ಯಾ ನೀನು, ಆದ್ರಿಂದ ಈ ಯುದ್ಧದಲ್ಲಿ ಯಾಕೆ ನಾನು ತೊಡಗಬೇಕು? ನೋಡಿ, ಕೆಲಸದಲ್ಲಿ ಏನಾಗುತ್ತೆ ಅಂದ್ರೆ, ಗುರುಗಳ ಸ್ಥಿತಿ ಮಾತಾಡ್ತಾ ಮಾತಾಡ್ತಾ ಎಲ್ಲೋ ಹೋಗ್ಬಿಡ್ತೀವಿ. ಅವ್ನು ಎದುರು ಕೂತ್ ಶಿಷ್ಯ ಬುದ್ಧಿವಂತನಾಗಿರ್ತಾನೆ, ಗುರುಗಳೇ ಇಲ್ಲಿ ಬಂದು ಮುಟ್ಟಿದ್ರಿ, ನೀವು ಹೋಗ್ಬೇಕಾಗಿದ್ದ ದಾರಿ ಬೇರೆ ಕಡೆ ಇತ್ತು ಅಂತ ಅವ್ನು ಎಚ್ಚರಿಸೋದುಂಟು. ಹಂಗಾಯ್ತೇನೆ ಇಲ್ಲಿ. ಅದಕ್ಕೆ ಅವ್ನು ಕೇಳ್ತಾನೆ, ಒಮ್ಮೆ ಅದು ದೊಡ್ಡದು ಅಂದಿ, ಒಮ್ಮೆ ಇದನ್ನು ದೊಡ್ಡದು ಅಂದಿ. ನಿನಗೆ ಜ್ಞಾನ ದೊಡ್ಡದು ಅಂತ ಮನಸ್ಸಿನಲ್ಲಿ ಇದ್ರೆ, ಸಾಂಖ್ಯಯೋಗ ಅಂತ ಜ್ಞಾನದ ಮಹತ್ಯವನ್ನು ಕೊಂಡಾಡಿ 2ನೇ ಅಧ್ಯಾಯ ಮುಕ್ತಾಯ ಮಾಡಿದೆಯಲ್ಲ, ಜ್ಞಾನದ ಇದರಿಂದಾಗಿ ನಾನು ಜ್ಞಾನ ಮಾರ್ಗವನ್ನೇ ಅನುಸರಿಸ್ತೀನಿ. ಘೋರೇ ಕರ್ಮಣಿ ಕಿಂ ನಿಯೋಜಯಿಸಿ. ಈ ಯುದ್ಧದಂತಹ ಘೋರ ಕರ್ಮದಲ್ಲಿ ನನ್ನನ್ನು ಯಾತಕ್ಕೆ ತೊಡಗಿಸ್ತಾ ಇದೀಯಾ ಅಂತ ಅರ್ಜುನ ಪ್ರಶ್ನೆ ಕೇಳ್ತಾನೆ. ಅಷ್ಟೇ ಅಲ್ಲ, ಅಲ್ಲಿಗೆ ನಿಲ್ಲಿಸಲ್ಲ ಅವನು. ನೋಡಿ ಎಷ್ಟು ಸ್ವಾತಂತ್ರ್ಯ ಇತ್ತು ಆಗಿನ ಕಾಲದಲ್ಲಿ ಶಿಷ್ಯರಿಗೆ. 2ನೇ ಶ್ಲೋಕ, ವ್ಯಾಮಿಶ್ರೇಣೇವ ವಾಕ್ಯೇನ ಬುದ್ಧಿಂ ಮೋಹಯಸೀವ ಮೇ. ಏನಪ್ಪಾ? ಬುದ್ಧಿಂ ಮೋಹಯಸಿ, ನನ್ನ ಬುದ್ಧಿಗೆ ಕನ್ಫ್ಯೂಷನ್, ಮೋಹನವನ್ನು ಉಂಟು ಮಾಡ್ತಾ ಇದೆಯಾ? ಹೆಂಗೆ? ಯಾಕೆ? ವ್ಯಾಮಿಶ್ರೇಣೇವ ವಾಕ್ಯೇನ, ಒಂದ್ಸಲ ಬುದ್ಧಿ ದೊಡ್ಡದು ಅನ್ನೋ ವಾಕ್ಯ, ಒಂದ್ಸಲ ಕರ್ಮ ದೊಡ್ಡದು ಅನ್ನೋ ವಾಕ್ಯ, ಹಿಂಗೆ ಮಿಶ್ರಣ ಮಾಡಿ ಮಾಡಿ ಮಾತಾಡ್ತಾ ಇದ್ದಿ. ಆದ್ದರಿಂದ ಏನ್ ಮಾಡು? ತದೇಕಂ ವದ ನಿಶ್ಚಿತ್ಯ. ಲುಕ್ ಎಟ್ ದಿಸ್. ಎರಡರಲ್ಲಿ ಯಾವುದು ಒಳ್ಳೇದು ಅನ್ನೋದನ್ನ ಮೊದಲು ನೀನೇ ಕರೆಕ್ಟ್ ಮಾಡಿಕೊಂಡು ಆಮೇಲೆ ನನಗೆ ಹೇಳು. ಇಫ್ ಯು ಆರ್ ಕನ್ಫ್ಯೂಸ್ಡ್, ಡೋಂಟ್ ಓಪನ್ ಯುವರ್ ಮೌತ್. ಮೇಕ್ ಶ್ಯೂರ್ you are sure about what you are trying to convey. If you are confused yourself, then you are going to confuse that other fellow more, poor fellow. He is victimized. So ತದೇಕಂ ವದ ನಿಶ್ಚಿತ್ಯ. ಏನಪ್ಪ? ಜ್ಞಾನ ಒಳ್ಳೆಯದು, ಕರ್ಮ ಒಳ್ಳೆಯದು, ಒಂದು ನಿರ್ಧಾರಕ್ಕೆ ಬಾ ಮೊದಲು. ಆಮೇಲೆ ಏನ ಶ್ರೇಯೋಹ ಮಾಪ್ನುಯಾಮ್, ನನಗೆ ಯಾವುದರಿಂದ ಶ್ರೇಯಸ್ಸಾಗತ್ತೆ, ಜ್ಞಾನ ಮಾರ್ಗದಿಂದಲೋ ಕರ್ಮ ಮಾರ್ಗದಿಂದಲೋ, ಅದನ್ನು ನನಗೆ ಹೇಳು ಅಂತ ಅರ್ಜುನ ಕೇಳ್ತಾ ಇದ್ದಾನೆ. ಇದರಲ್ಲಿ ನಾವು ಗಮನಿಸಬೇಕಾದ ಅಂಶ ಏನು ಅಂದ್ರೆ, ಕೃಷ್ಣ ನೆವರ್ ಕರ್ಬ್ಡ್ ಕ್ವಶನಿಂಗ್ ನೇಚರ್. ಮುಂದೆ ಬರುತ್ತೆ 4ನೇ ಅಧ್ಯಾಯದಲ್ಲಿ ಎಷ್ಟು ಚಂದ ಹೇಳಿದ್ದಾನೆ. ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಂ
ಜ್ಞಾನಿನಃ ತತ್ವದರ್ಶಿನಃ. ಪರಿಪ್ರಶ್ನೇನ ಗುರುಗಳು ಸಿಕ್ಕರೆ ಪ್ರಶ್ನೆ ಮಾಡೋದಕ್ಕೆ ಅನುಮಾನಿಸಬೇಡ್ರಿ ಅಂತ ಹೇಳ್ತಾರೆ. ಕೃಷ್ಣ ಹೇಳೋ ಮಾತಿದು. ಹೆಂಗ್ ಕೇಳಬೇಕು? ಪರಿಪ್ರಶ್ನ. ನಿಮಗೆ ಕನ್ವಿನ್ಸ್ ಆಗೋ ತನಕ ಕೇಳಬೇಕು, ಕೇಳ್ತಾನೆ ಹೋಗ್ಬೇಕು. ಆದ್ರೆ ಸೇವಯ, ಅದರೊಳಗೆ ಅಹಂಕಾರ ಇರಬಾರದು, ಅದರೊಳಗೆ ವಿನಮ್ರ ಬುದ್ಧಿ ಇರಬೇಕು, ಅದರೊಳಗೆ ವಿಷಯದ ತಿಳುವಳಿಕೆ ಮಾಡ್ಕೊಳ್ಬೇಕು ಅನ್ನೋ ನಮ್ರತಾ ಇರಬೇಕು, ಅದರೊಳಗೆ ಛಲ ಇರಬಾರದು, ತಿಳಿದ ಮೇಲೂ ಪ್ರಶ್ನೆ ಮಾಡಬಾರದು. ಆದ್ದರಿಂದ ಪರಿಪ್ರಶ್ನೇನ ಸೇವಯ. ಹಿಂಗಾದ್ರೆ ಉಪದೇಕ್ಷಂತಿತೆ ಜ್ಞಾನಂ. ಆ ಗುರು ಗುರು ಶಬ್ದಕ್ಕೆ ಎರಡರ್ಥ. ತತ್ವೋಪದೇಶಕ ಅಂತ ಒಂದರ್ಥ, ಗುರು ಅಂದ್ರೆ ದೊಡ್ಡ ಹೃದಯದವ ಅಂತ ಅರ್ಥ, ಗುರು ಅಂದ್ರೆ ದೊಡ್ಡವ ಅಂತ ಅರ್ಥ. ಈಗಿನ ಕಾಲದ ಗುರುಗಳು ಸ್ವಲ್ಪ ದೊಡ್ಡ ಸೈಜ್ ಇರ್ತಾರೆ. ಹಂಗಲ್ಲ ಗುರು ಅಂದ್ರೆ ಹೃದಯ ದೊಡ್ಡದಿರ್ಬೇಕು. ಅಪ್ಪ ಶಿಷ್ಯನ ಲೆವೆಲ್ಗೆ ನಾ ಹೇಳೋದು, ನಾ ಹೇಳ್ಬೇಕು ಅವಾಗ. ಇವಾಗ ಐ ಹ್ಯಾವ್ ಟು ಕ್ಲೈಂಬ್ ಸೆವರಲ್ ಸ್ಟೆಪ್ಸ್ ಬಿಫೋರ್ ಐ ವುಡ್ ಬ್ರಿಂಗ್ ಹಿಮ್ ದೇರ್. ಈ ತಿಳುವಳಿಕೆ ಇರ್ಬೇಕು ಅವಾಗ ಗುರು. ಉಪದೇಕ್ಷಂತಿತೆ ಜ್ಞಾನಂ ಜ್ಞಾನಿನಃ. ಯಾಕಷ್ಟು ದಯಾಪೂರ್ಣರಾಗಿರ್ತಾರೆ ಅವರು? ತತ್ವದರ್ಶಿನಃ. ತತ್ವದ ದರ್ಶನ ಆಗಿರ್ತದೆ ಅವರಿಗೆ, ಸಾಧಾರಣೇನವರು. ಆದ್ದರಿಂದ ಜ್ಞಾನಕ್ಕಷ್ಟು ಮಹತ್ವ. ಎಷ್ಟು ಕಷ್ಟಪಟ್ಟಿರ್ತಾರೆ ಜ್ಞಾನವನ್ನು ಸಂಪಾದನೆ ಮಾಡಲಿಕ್ಕೆ. ಅಷ್ಟು ಶ್ರಮಪಟ್ಟು ಸಂಪಾದನೆ ಮಾಡಿದ ಜ್ಞಾನವನ್ನ ಎದುರಿಗೆ ಕೂಡಿಸಿ ಶಿಷ್ಯರಿಗೆ ವಾತ್ಸಲ್ಯದಿಂದ ಹೇಳ್ಕೊಟ್ಟು ಬಿಡ್ತಾರೆ. ಆದ್ದರಿಂದ ಅವ್ರಿಗೆ ಗುರುಗಳು ಅಂತ ಹೆಸರು. ಗುರುಗಳು ಏನ್ ಹೇಳ್ತಾರೆ ಅವರು? ಪರಿಪ್ರಶ್ನೇನ. ತಮ್ಮ ಪ್ರಶ್ನೆ ಮಾಡೋ, ಬಂದು ಕೇಳ್ತೀಯಲ್ಲ ಅದೇ ಹೆಚ್ಚಿಂದು. ಬೇರೆ ಕಡೆ ಲಕ್ಷ್ಯ ಹಾಕಿಲ್ಲಲ್ಲ, ಇದ್ರಾಗೆ ಲಕ್ಷ್ಯದಲ್ಲ. ಅಷ್ಟು ಸಂತೋಷದಲ್ಲ. ಆದ್ದರಿಂದ ಅರ್ಜುನ ಹಿಂಗ್ ಪ್ರಶ್ನೆ ಮಾಡಿ, ಗೀತಾದುದ್ದಕ್ಕೂ ಅರ್ಜುನ ಪ್ರಶ್ನೆ ಮಾಡ್ತಾನೆ ಹೋಗ್ತಾನೆ. ಇಟ್ಸ್ ಎ ಡೈಲಾಗ್ ಬಿಟ್ವೀನ್ ಅರ್ಜುನ ಅಂಡ್ ಕೃಷ್ಣ. ಎಲ್ಲೂ ಕೃಷ್ಣ ಬೋರಿಂಗ್ ಲೆಕ್ಚರ್ ಕೊಡ್ಲೇ ಇಲ್ರಿ. ಹಿ ವೇಟ್ಸ್. ಸ್ವಲ್ಪ ಹೇಳದ ಮೊದಲನೇ ಅಧ್ಯಾಯದೊಳಗ, ಅಂಡ್ ದೆನ್ ಹಿ ವೇಟ್ಸ್. ಅರ್ಜುನನ ಕಡೆ ರೆಸ್ಪಾನ್ಸ್ ಏನು ಬರ್ತದೆ? ಅರ್ಜುನ ಮಾತಾಡ್ತಾನ, ಕೃಷ್ಣ ಸ್ವಲ್ಪ ಹೇಳ್ತಾನ, ಅವೇಟ್ಸ್. ಅರ್ಗಿಸ್ಕೊಂಡಾನೋ ಇಲ್ಲೋ, ಎಲ್ಲಿಗೆ ಬಂದಾನ, ಅಲ್ಲಿಂದ ಮುಂದೆ ಹೋಗೋದು. ಶಿಷ್ಯ ಒಮ್ಮೊಮ್ಮೆ ಶಿಷ್ಯಗೆ ಜವಾಬ್ದಾರಿ ದೊಡ್ಡದ್ರಿ. ಆ ಪ್ರಶ್ನೆಗೆ ಉತ್ತರ ಬಂತೋ ಇಲ್ಲೋ, ಎಲ್ಲೆಲ್ಲಿ ಬರಲಿಲ್ಲ, ಎಲ್ಲೆಲ್ಲಿ ಏನೇನಾಯ್ತು. ಆದ್ದರಿಂದ ಕೆಲವೊಮ್ಮೆ ಒಂಚೂರು ಮುಂಜೋಲಿ ಹೋಗಿ ಮಾತಾಡಬಹುದವ. ಹಿಂಗೆಲ್ಲ ಮಾತಾಡ್ತಿರಲ್ಲ ನೀವು, ನೆಟ್ಟಿಗೆ ಹೇಳ್ರಿ, ಸ್ವಲ್ಪ ಒರಟು ಅನಿಸಬಹುದು. ಆದ್ರ ಕೃಷ್ಣ ಹೇಳಿಲ್ಲ, ನಾವು ಒರಟು ಮಾತಾಡ್ತೀನಿ, ನೀನು ಅವಿಧೇ ಇದ್ದೀಯ ಅನ್ಲಿಲ್ಲ. ನೆಟ್ಟಿಗೆ ವಿಷಯಕ್ಕೆ ಬಂದ. ಯಾಕಂದ್ರೆ ಶಿಷ್ಯನ ಲಕ್ಷ್ಯ ಎಲ್ಲರೂ ಇರಬಲ್ತಾಕೆ, ಗುರುವಿನ ಲಕ್ಷ್ಯ ವಿಷಯ ಬಿಟ್ಟು ಬೇರೆ ಕಡೆ ಹೋಗಬಾರ್ದು. ಏನು ವಿಷಯ ಕೇಳೇನ ಅದನ್ನ ನೇರವಾಗಿ ಆ ವಿಷಯವನ್ನು ಎತ್ತಿಕೊಂಡು ಕೃಷ್ಣ ಅವನಿಗೆ ಉತ್ತರವನ್ನು ಕೊಡ್ತಾ ಇದ್ದಾನೆ ಮುಂದಿನ ಶ್ಲೋಕದಲ್ಲಿ. 3ನೇ ಶ್ಲೋಕ. ಶ್ರೀ ಭಗವಾನ್ ವಾಚ ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ ಪುರಾ ಪ್ರೋಕ್ತಾ ಮಯಾ ನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. 5ನೇ ಶ್ಲೋಕನ ಒಂದು ಮಾಡೋಣ. 5ನೇ ಶ್ಲೋಕ. ನಹಿ ಕಶ್ಚಿತ್, 5th ವರ್ಸ್. ನಹಿ ಕಶ್ಚಿತ್ ಕ್ಷಣಮಪಿ ಜಾತು ತಿಷ್ಠತ್ಯ ಕರ್ಮಕೃತ್ ಕಾರ್ಯತೆ ಹ್ಯವಶಃ ಕರ್ಮ ಸರ್ವಃ ಪ್ರಕೃತಿಜೈರ್ಗುಣೈಃ. ಪದಚ್ಛೇದ. ಲೋಕೆ ಅಸ್ಮಿನ್ ದ್ವಿವಿಧಾ ನಿಷ್ಠಾ ಪುರ ಪ್ರೋಕ್ತ ಮಯಾ ಅನಘ ಜ್ಞಾನಯೋಗೇನ ಸಾಂಖ್ಯಾನಾಂ ಕರ್ಮಯೋಗೇನ ಯೋಗಿನಾಂ. ಮುಂದಿನ ಶ್ಲೋಕ 5ನೇ ಶ್ಲೋಕದ ಪದಚ್ಛೇದ. ನ ಹಿ ಕಶ್ಚಿತ್ ಕ್ಷಣಂ ಅಪಿ ಜಾತು ತಿಷ್ಠತಿ ಅಕರ್ಮಕೃತ್ ಕಾರ್ಯತೆ ಹಿ ಅವಶಃ ಕರ್ಮ ಸರ್ವಃ ಪ್ರಕೃತಿಜೈಃ ಗುಣೈಃ. ಈಗ ಕೃಷ್ಣ ಹೇಳ್ತಾನೆ, ಲೋಕೇಸ್ಮಿನ್ ದ್ವಿವಿಧಾ ನಿಷ್ಠಾ. ಈ ಲೋಕದಲ್ಲಿ 2 ತರಹದ ಜನಗಳಿದ್ದಾರೆ ಅಂತ, ಬ್ರಾಡ್ ಕ್ಲಾಸಿಫಿಕೇಶನ್. ಇನ್ ರಿಯಾಲಿಟಿ there are as many categories as many human beings are. ಮತ್ತು ಸಿದ್ಧಾಂತ ಹೇಳೋದು ಅದನ್ನೇ. ಎಷ್ಟು ಜನಗಳಿದ್ದೀವೋ ಅಷ್ಟು ನಾವು ಬೇರೆ ಬೇರೆ ಇದ್ದೀವಿ. ನಾವು ಇಲ್ಲಿ ಸುಮ್ಮನೆ 2 ವಿಧದ ಜನಗಳು ಅನ್ನೋದು ಇಟ್ಸ್ ಎ ವೆರಿ ಗ್ರಾಸ್ ಕ್ಲಾಸಿಫಿಕೇಶನ್. 2 kinds of people.
ಪೀಪಲ್ ಅಲ್ಲ, ದ್ವಿವಿಧ ನಿಷ್ಠಾ, ಬಹಳ ಮಹತ್ವದ ಶಬ್ದ ಅದು. ಎರಡು ವಿಧದ ನಿಷ್ಠೆಯುಳ್ಳಂಥ ಜನಗಳಿದ್ದಾರೆ. ನೋಡಿ, ಸಾಮಾನ್ಯವಾಗಿ ಏನಾಗ್ತದೆ ಅಂದರೆ, ಈ ನಿಷ್ಠಾ ಅನ್ನೋ ಶಬ್ದ ಇದೆಯಲ್ಲ, that switches from subject to subject very quickly and that's not good. ಬೆಳಗಿನ ಹೊತ್ತು ಸಾಮಾನ್ಯನ ಜೀವನದ ಒಂದು ಉದಾಹರಣೆ ಕೊಡ್ತೇನೆ ನಾನು. ಕೆಲವರು ಬೆಳಿಗ್ಗೆ ಇಲ್ಲೇನೋ ಬೆಳಿಗ್ಗೆ ಇಂಡಿಯಾದಲ್ಲಿ 8 ಗಂಟೆಗೆ ಒಂದು ಸಂಗೀತದ ಕಾರ್ಯಕ್ರಮ ಬರ್ತಾ ಇತ್ತು. ಸಂಗೀತ ಸರಿತಾ ಅಂತನೋ ಸೈಗಲ್ ಇದು ಏನೇನೋ ಬರ್ತಾ ಇತ್ತು. ಆಯಾ ಸಮಯಕ್ಕೆ ಆ ಸಂಗೀತ ಬರೋದು. ಅದನ್ನು ಹಾಕ್ಕೊಂಡು ಕೇಳ್ಕೊಳ್ಳೋರು ಬೆಳಿಗ್ಗೆ. ಅದನ್ನು ಕೇಳ್ತಾ ಕೇಳ್ತಾ ಸ್ವಲ್ಪ ನಾವು ಜೊತೆ ಗುಣಗುಣ ಅಂತಿರ್ತೀವಿ. ಅನ್ನುವಾಗ ನಾನೊಬ್ಬ ಗಾಯಕ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು. ಎಲ್ಲೋ ಒಂದು ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನೋ ಅಥವಾ ಒಂದು 2-3 ಗಂಟೆನೋ ಒಂದು ಮ್ಯೂಸಿಕ್ ಕನ್ಸರ್ಟ್ ಕೊಟ್ಬಿಡ್ತಾರೆ. $10,000 ಏನು ದೊಡ್ಡಪ್ಪ. ನಾವು 8 ಗಂಟೆ ದುಡಿತೀವಿ ಒಂದು ದಿವಸಕ್ಕೆ. ಮೊನ್ನೆ ನಮ್ಮ ಮನೆಯಲ್ಲಿ ಒಂದಷ್ಟು ಜನ ಸೇರ್ಕೊಂಡಿದ್ವಿ. ಹಿಂಗೆ ಹರಟೆ ಹೊಡೆಯುವಾಗ ಯಾರೋ ಒಬ್ರು ಹೇಳಿದರು, ನಾನೊಬ್ಬ ಸಂಗೀತಗಾರ ಆಗ್ಬಿಟ್ಟಿದ್ರೆ ವಾಟ್ ಕೈಂಡ್ ಆಫ್ ಮನಿ ಇಸ್ ದೇರ್. ಅನ್ಬಿಲೀವಬಲ್, ಅನ್ರೀಸನೇಬಲ್ ಟು. ಅಷ್ಟೊಂದು ದುಡ್ಡು ಕೊಡೋದಾ? ಆಮೇಲೆ ಸ್ವಲ್ಪ ಹೊತ್ತಾಗತ್ತೆ, ಮುಂದೆ ಆಫೀಸ್ಗೆ ಹೋಗ್ಬೇಕಲ್ಲ. ಸಂಗೀತ ಕೇಳ್ತಾ ಕೂತ್ರೆ ನಡೆಯಲ್ಲ. ಸರಿ, ಆಫೀಸ್ಗೆ ಹೋಗ್ತಾನೆ, ಸೈಕಲ್ ತುಳ್ಕೊಂಡು ಹೋಗ್ತಾ ಇರ್ತಾನೆ ಇಂಡಿಯಾದಲ್ಲಿ. ಅಲ್ಲಿ ಪಕ್ಕದಲ್ಲಿ ಒಬ್ಬ ಸ್ನೇಹಿತ, ಅವನು ಕಾರ್ನಲ್ಲಿ IAS ಆಫೀಸರ್ ಆಗಿಬಿಟ್ಟಿರ್ತಾನೆ. ಕಾರ್ನಲ್ಲಿ ಆಫೀಸ್ಗೆ ಹೋಗ್ತಾ ಇರ್ತಾನೆ. ಅವನನ್ನು ನೋಡ್ಬಿಟ್ಟು, ನೋಡಿದ್ಯಾ ಅಲ್ಲಿ ಕಡಿತಾನೆ ಅವನು. ಎಲ್ಲೆಲ್ಲೋ ಪಾಲಿಟಿಕ್ಸ್ ಉಪಯೋಗ ಮಾಡಿಕೊಂಡು ಆ ಮಿನಿಸ್ಟರ್ ಇನ್ಫ್ಲೂಯೆನ್ಸ್ ಮಾಡಿಕೊಂಡು IAS ಆಫೀಸರ್ ಆಗ್ಬಿಟ್ಟ. ನಾನು ಏನಾರ ಸಾಹಸ ಮಾಡಬೇಕಿತ್ತು. ಪೆದ್ದು ನನಗೆ ಗಣಿತ ಬಿಡಿಸ್ಕೊಂಡು ಕೂತೆ ಮನೆಯಲ್ಲಿ. ಹೊರಗೆ ಹೋಗಿ ಇವ್ರ ಕಾಲು ಕಟ್ಕೊಂಡು ಏನಾರ ಮಾಡಬಾರದು ಮಾಡಿಕೊಂಡು ಮಾಡಿದ್ರೆ ನಾನು ಕಾರಲ್ಲಿ ಆರಾಮಾಗಿ ಹೋಗ್ತಾ ಇದ್ದೆ. ಏನಿದು ನನ್ನ ಕ್ಲಾರ್ಕ್ ಕೆಲಸ, ದಿನ ಹೋಗೋದೇನು ಬರೋದೇನು, ಸೈಕಲ್ ಮೇಲೆ ಒದ್ದಾಡೋದೇನು ಅಂತ ಅನ್ಕೊಂಡು ಹೋಗ್ತಾನೆ. ಸರಿ, IAS ಆಫೀಸರ್ ಆಗಿದ್ರೆ ಚೆನ್ನಾಗಿತ್ತು. ಉತ್ಪದ್ಯಂತೆ ವಿಲೀಯಂತೆ ದರಿದ್ರಾಣಾಂ ಮನೋರಥಾಃ ಬಾಲ ವೈಧವ್ಯ ದಗ್ಧಾನಾಂ ಕುಲಸ್ತ್ರೀಣಾಂ ಕುಚಾವಿವ ಅಂತ. ಎರಡನೇ ಪಾದಕ್ಕೆ ನಾನು ಅರ್ಥ ಹೇಳಲ್ಲ. ಮೊದಲನೇ ಪಾದದ ಅರ್ಥ ಏನು ಅಂದ್ರೆ, ಈ ದರಿದ್ರದ ಮನೋರಥಗಳು ಅವು ಹುಟ್ಟುತ್ತವೆ ಸಾಯ್ತವೆ. ಅವಕ್ಕೇನು ಬೆಲೆ ಇಲ್ಲ. ಬೆಳಗ್ಗೆ ಗಾಯಕ ಆಗ್ಬೇಕನ್ನಿಸ್ತು, ಆಫೀಸ್ಗೆ ಹೋಗೋ IAS ಆಫೀಸರ್ ಆಗಬೇಕು ಅನ್ನಿಸ್ತು. ಮಧ್ಯಾಹ್ನ ಲಂಚ್ ಅವರಲ್ಲಿ ಇವನು ಸ್ವಲ್ಪ ರಿಲ್ಯಾಕ್ಸ್ ಇರುತ್ತೆ ಕೆಲಸ. ಬ್ಯಾಂಕಿಗೆ ಹೋಗಿರ್ತಾನೆ ಲಂಚ್ ಅವರಲ್ಲಿ. ಅಲ್ಲಿ ಅವನ ಲಾಯರ್ ಬಂದಿರ್ತಾನೆ, ಒಂದಿಷ್ಟು ದುಡ್ಡಿನ ಕಂತೆ, ಅವನಿಗೆ ದಿನ ಇನ್ಕಮ್ ಅವನಿಗೆ ಕಟ್ಟೋಗಿ ಬಂದಿರ್ತಾನೆ. ಎಲ್ಲ ಇವನೇ ಲಾಯರ್ ಆಗಿದ್ರೆ ಎಷ್ಟು ಚೆನ್ನಾಗಿತ್ತು, ಸುಮ್ಮನೆ 5 ವರ್ಷ ಮಣ್ಣು ಹೊತ್ತು ಎಂಜಿನಿಯರ್ ಕೆಲಸ ಮಾಡಿದೆ ಅಂತ ನಿಂದಿಸ್ಕೋತಾನೆ. ಆಮೇಲೆ ಸಾಯಂಕಾಲ ಮನೆಗೆ ಬರುವಾಗ ಹೆಂಡತಿ, ಇಡೀ ದಿವಸ ಮನೇಲಿ ಕೆಲಸ ಮಾಡಿ ಬೇಜಾರಾಗಿದ್ದೀರಿ, ನೀವು ಸುಸ್ತಾಗಿದ್ದೀರಾ ಪಾಪ ಅಂತ ಒಂಚೂರು ಕಕ್ಕುಲುತ್ತೆ ತೋರಿಸಿ, ಹಂಗಾರೆ ಮುಂದೇನು ಸಿನಿಮಾಕ್ಕೆ ಹೋಗೊಂಡ್ರಿ, ನಿಮಗೆ ಆರಾಮ ಆಗತ್ತೆ, ಅದು ಮುಖ್ಯ. ನಂಗೇನು ನಡೆಯುತ್ತೆ, ನಾವೇನು ಹೆಂಗೋ ಇರ್ತೀವಿ, ನಿಮಗೆ ರಿಲ್ಯಾಕ್ಸ್ ಆಗಬೇಕು, ಸಿನಿಮಾಕ್ಕೆ ಹೋಗಿ ಬರೋಣ ನಡ್ರಿ. ಸರಿ, ಸಿನಿಮಾಕ್ಕೆ ಹೋಗ್ತಾನೆ. ಅಲ್ಲಿ ಆ ನಟನಿಗೆ ಕ್ಯೂ ನಿಂತ್ಕೊಂಡಿರ್ತಾರೆ ಜನ. ಅವನ ಕಡೆ ಲಕ್ಷ ಹೋಗುತ್ತೆ. ಏನು ದುಡ್ಡು ಮಾಡ್ತಾನಪ್ಪ ಇವನು, ಏನು ಓದಿಲ್ಲ ಬರ ಇಲ್ಲ ಮತ್ತೊಂದಿಲ್ಲ. ಅಲ್ಲಿ ನಿಂತ್ಕೊಂಡು ಒಂದಿಷ್ಟು ಕೈ ಕಾಲು ಮಾಡ್ಕೊಂಡು ಹಾವ ಭಾವ ತೋರಿಸ್ಬಿಟ್ರೆ ಮುಗಿದು ಹೋಯ್ತು. ದುಡ್ಡು ಲಪಟಾಯಿಸ್ಕೊಂಡು ಹಾಯಾಗಿರ್ತಾರೆ, ದುಡಿಲೇಬೇಕಾಗಿಲ್ಲ. ಒಬ್ಬ ನಟ ಆಗಬೇಕು ಅಂತ ಆವಾಗ ಅನಿಸ್ತು. ಒಂದೇ ದಿವಸದಲ್ಲಿ ಎಷ್ಟು ಜನ ಆಗವ ನೀವು? IAS ಆಫೀಸರ್ ಆಗಬೇಕು, ಲಾಯರ್ ಆಗಬೇಕು, ಸಿನಿಮಾ ನಟ ಆಗಬೇಕು. ರಾತ್ರಿ ಟಿವಿ ನೋಡ್ತಾ ಕೂತ್ಕೊಂಡ ಯಾವನಾರ ಪಾಲಿಟಿಷಿಯನ್ ನೋಡ್ಬಿಟ್ಟ ಅಂದ್ರೆ, ನೋಡಿದೆ ಅಲ್ಲೋಗಿ ಕೂತಿದ್ದಾನೆ ಶುಂಠ ಹೆಬ್ಬಟ್ಟಿನ ಮನುಷ್ಯ, ಅಲ್ಲೋಗಿ ಕೂತಿದ್ದಾನೆ. ಏನಾರು ಮಾಡ್ಬೇಕು, ಅಂಥದ್ದು ಮಾಡ್ಬೇಕು, ಮಾಡಿದ್ರೆ ಪಾಲಿಟಿಷಿಯನ್ನೂ ಆಗಬೇಕು. ಇದು ಮನುಷ್ಯನ ಸ್ವಭಾವ. ಇದು ಏನೋ ಇರ್ತಾನೆ, ಮತ್ತೇನೋ ಆಗಬೇಕು ಅನ್ಸೋದು, ಅದು ಆಗಲ್ಲ. ಈಗ ಇದ್ದದ್ದು ಕೆಡಿಸ್ಕೊತಾನೆ, ಬಹಳ ಹೊತ್ತು ಇದರಲ್ಲೇ ಕಳೆದ ಅಂದ್ರೆ. ಅದಕ್ಕೆ ಯಾಕೆ ಹಿಂಗಾಗೋದು ಅಂದ್ರೆ, ನಿಷ್ಠೆ ಇಲ್ಲದೆ ಇರೋದಕ್ಕೆ ಹಿಂಗಾಗ್ತದೆ ಮನುಷ್ಯ. ಲೋಕೇಸ್ಮಿನ್ ದ್ವಿವಿಧ ನಿಷ್ಠಾ. ಕೃಷ್ಣನ ಕಾಲದಲ್ಲಿ 2 ತರಹದ ನಿಷ್ಠೆ ಉಳ್ಳಂಥ ಜನಗಳಿದ್ರಂತೆ. ಈಗಿನ ಕಾಲದಲ್ಲಿ ಸಾವಿರಾರು ನಿಷ್ಠೆಗಳು. ಅದಕ್ಕೆ ನಿಷ್ಠೆ ಅನ್ನೋ ಶಬ್ದವೇ ಅಪ್ರೋಪ್ರಿಯೇಟ್ ಅಲ್ಲ. ಅದಕ್ಕೆ ನಿಷ್ಠೆ ಅಂದ್ರೆ ಅದನ್ನೇ ಬಿಡದೆ ಮಾಡೋದು, ಅದು ನಿಷ್ಠೆ. ಅದು ಇದರಿಂದ ಏನಾಗತ್ತೆ, ಹಿಂಗೆ 100 ಕಡೆಗೆ ಮನಸ್ಸು ಹರಿಸಿದಾಗ, ಅಧೋ ಗಂಗಾ ಸೇಯಂ ಪದಮುಪಗತಾ ಸ್ತೋಕಮಥವಾ. ಗಂಗಾ ನದಿ ಹರಿಯುವಾಗ ಕೆಳಮುಖವಾಗಿ ಹರಿತಾ ಇರ್ತದಲ್ಲ, ಅದು ಕೆಳಗೆ ಬಂದಂಗೆ ಗಂಗಾ ನದಿ ದೃಷ್ಟಾಂತ ಬೇಡ, ಬೇರೆ ಸುಮ್ಮನೆ ನೀರು ಹರಿತಾ ಇದೆ ಅನ್ಕೊಳ್ಳಿ. ಯಾಕಂದ್ರೆ ಗಂಗಾ ನದಿಯಲ್ಲಿ ನೀರು ಸಮೃದ್ಧ, ನಾವು ಹೇಳಬೇಕು ಅಂದ್ಕೊಂಡಿರೋದಕ್ಕೆ ಹೊಂದಲ್ಲ. ಕಡಿಮೆ ನೀರಿದೆ ಅನ್ಕೊಳ್ಳಿ, ಹರಿತಾ ಇದೆ, ಅಲ್ಲಿ ಕಲ್ಲುಗಳು ಮುಳ್ಳುಗಳು ಅದು ಇದು ಇರುತ್ತೆ, ಎಲ್ಲಾ ಕಡೆನೂ ಅದು ಹಿಟ್ಟು ಮಾಡ್ಕೊಂಡು ಬರ್ತಾ ಇರುತ್ತೆ ಕೆಳಗೆ. ಆಮೇಲೆ ಅಲ್ಲಲ್ಲಿ ಅಷ್ಟು ಹಿಂಗ್ ಹೋಗುತ್ತೆ. ಅದಕ್ಕೊಂದು ಸರಿಯಾದ ದಿಕ್ಕಿಲ್ಲದೆ ಇದ್ರೆ ಎಲ್ಲ ಕಡೆಗೆ ಹರಿದು ಬರ್ತಾ ನೀರು ಕಡಿಮೆ ಆಗತ್ತೆ, ಫೋರ್ಸ್ ಕಡಿಮೆ ಆಗತ್ತೆ, ಎಲ್ಲ ಕಡೆಗೆ ಅದು ಸಫರ್ ಆಗ್ತಾ ಬರ್ತದೆ. ಹಂಗೆ ಮನುಷ್ಯನ ಮನಸ್ಸು. ಇಫ್ ವಿ ಡೋಂಟ್ ಡಿರೆಕ್ಟ್ ಇಟ್ ಅಪ್ರೋಪ್ರಿಯೇಟ್ಲಿ ದೆನ್ ಇಟ್ ಸಫರ್ಸ್. ಸುಸ್ತಾಗತ್ತೆ ವಿಚಾರ ಮಾಡಿ, ಅದು ಆಗಲ್ಲ ಇದು ಆಗಲ್ಲ, ಏನು ಬ್ರಾಹ್ಮಣರಿಗೆ ನೌಕರಿಯೂ ಇಲ್ಲ, ನಮಗೆ ಅಂಥ ಬಾಹುಬಲನೂ ಇಲ್ಲ, ಹೋಗೆಲ್ಲ ಸ್ಟೇಷನಲ್ಲಿ ಕೂಲಿ ಕೆಲಸ ಮಾಡ್ತೀವಿ ಅಂದ್ರೆ ಒಂದು ಬ್ಯಾಗ್ ಎತ್ತಿದ್ರೆ ಮುರಿದೋಗುತ್ತೆ ನಡ.
ನಮಗೆ ಬುದ್ಧಿ ಕೆಲಸನೂ ಆಗಲ್ಲ, ದೇಹದ ಕೆಲಸನೂ ಆಗಲ್ಲ. ಏನಾರ ಮಾಡಬೇಕಪ್ಪ ನಾವು. ಹಿಂಗೆ ಬೇಕಾದಷ್ಟು ಒಳಗಡೆ ಪೊಟೆನ್ಷಿಯಲ್ ಇರುತ್ತೆ. ಆದರೆ ಕೆಟ್ಟದ್ದನ್ನ ವಿಚಾರ ಮಾಡ್ತಾ ಹೊರಟಾಗ ಅದೇ ತಲೆಗೆ ಬರ್ತಾ ಇರುತ್ತೆ. ಅದರಿಂದಾಗಿ ಇರೋ ಶಕ್ತಿಯೂ ಹ್ರಾಸ, ಸಮಯವೂ ವ್ಯರ್ಥ. ಅದಕ್ಕೆ ಕೃಷ್ಣ ಎಚ್ಚರಿಸ್ತಾನೆ. ಏನದು ಅಂದ್ರೆ, ನಿನ್ನ ಸ್ವಭಾವದೊಳಗೆ ಏನದ ಅದನ್ನು ನೋಡ್ಕೊ. ಈ ಕರ್ಮಯೋಗ ಇದೆಯಲ್ಲ, ಇದನ್ನ ನಾನು ಸ್ವಲ್ಪ ಇದ್ರದ್ದು ಹೆಡ್ಡಿಂಗ್ ಬದಲು ಮಾಡ್ತೀನಿ. ಕರ್ಮಯೋಗ ಅಲ್ಲ, ಇದು ಸ್ವಧರ್ಮ ಯೋಗ. ಇದು ಎಷ್ಟು ನೀವು ಮನಸ್ಸಿನೊಳಗೆ ಇಟ್ಕೊಂಡು ಬಿಟ್ರೆ ಕರ್ಮಯೋಗದ ಮರ್ಮ ಏನು ಅನ್ನೋದು ನಿಮಗೆ ತಿಳಿದು ಹೋಯ್ತು. ಕರ್ಮಯೋಗ ಅಂತಂದ್ರೆ ಸ್ವಧರ್ಮ ಯೋಗ, ಅದು ಮತ್ತೇನಲ್ಲ. ಸ್ವಧರ್ಮ ಅಂದ್ರೆ ಏನು? ಧರ್ಮ ಅಂದ ತಕ್ಷಣ ನಮ್ಮ ತಲೆಗೆ ಬರುವ ಕ್ರಿಶ್ಚಿಯಾನಿಟಿ, ಹಿಂದೂಯಿಸಮು, ಇಸ್ಲಾಮು ಇವು, ಅಥವಾ ಬ್ರಾಹ್ಮಣರು, ವೈಶ್ಯರು, ಶೂದ್ರರು, ಕ್ಷತ್ರಿಯರು, ಇವ್ಯಾವ ಧರ್ಮ ಅಲ್ಲ. ಇಲ್ಲಿ ಧರ್ಮ ಅನ್ನೋ ಶಬ್ದದಿಂದ ಇಲ್ಲಿ ಯಾವುದನ್ನು ಹೇಳ್ತಾ ಇದ್ದಾನೆ ಅಂದ್ರೆ, ನಮ್ಮ ಸ್ವರೂಪಕ್ಕೆ ಸಹಜವಾಗಿರ್ತಕ್ಕಂಥದ್ದು ನಮ್ಮ ಧರ್ಮ. ಎವ್ರಿ ಇಂಡಿವಿಜುವಲ್ ಈಸ್ ಯುನೀಕ್ ಅಂಡ್ ಎವ್ರಿ ಒನ್ ಆಫ್ ಅಸ್ ಹ್ಯಾಸ್ ಬೀನ್ ಡಿಸ್ಟೋರ್ಡ್ ವಿತ್ ಸಮಥಿಂಗ್ ಯುನೀಕ್, ಸಮಥಿಂಗ್ ಗ್ರೇಟ್, ಸಮಥಿಂಗ್ ದಟ್ ಅದರ್ಸ್ ಡು ನಾಟ್ ಹ್ಯಾವ್. ಅದು ನಮ್ಮ ಧರ್ಮ. That unique quality is the self, the individual. ಅದು ಅವನವನೇ ಅದನ್ನ ಪ್ರಯತ್ನದಿಂದ ತಿಳಿದುಕೊಳ್ಬೇಕು. ಅದನ್ನು ಇನ್ನೊಬ್ರು ಹೇಳಿದ್ರೆ ಸಿಗೋದಿಲ್ಲ. ನಿಮಗೊಂದು ಕ್ರಾಸ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಅನೇಕ ಮಾರ್ಗಗಳಿದೆ ಜೀವನದಲ್ಲಿ. ಯಾವ ಮಾರ್ಗವನ್ನು ನಾನು ಆರಿಸಿಕೊಳ್ಳಬೇಕು ಅಂತ ಅನ್ನೋದನ್ನ ತೀರ್ಮಾನ ಮಾಡಬೇಕಾದ್ರೆ ಎಷ್ಟೋ ಜನರಿಗೆ ಆ ತೀರ್ಮಾನ ಆಗೋದೇ ಇಲ್ಲ ಕೊನೆ ತನಕ. ಎಲ್ಲೋ ಇರಬೇಕಾಗಿತ್ತು, ಎಲ್ಲೋ ಇದ್ದೀವಿ ಅಂತಾನೆ ಆಯುಷ್ಯ ಕಳೆದು ಹೋಗುತ್ತೆ. ಆದ್ರೆ ಕೃಷ್ಣ ಹೇಳ್ತಾನೆ, ಅದನ್ನು ಗುರುತಿಸ್ಕೊಳ್ಳೋದು ಬಹಳ ಮುಖ್ಯ ಜೀವನದಲ್ಲಿ. ಇಲ್ಲದ್ರೆ ಜೀವನದುದ್ದಕ್ಕೂ ನೀನು ಪರಿತಪಿಸ್ತೀಯ. ಅದನ್ನು ಗುರುತಿಸ್ಕೊಳ್ಳೋದು ಹೆಂಗೆ? ಸುಲಭ ಇಲ್ಲ ಉತ್ತರ. ಈಗ ಬೇರೆ ಯಾವುದೋ ಫೀಲ್ಡ್ ಅಲ್ಲಿ ಇದ್ದವನು ಕಂಪ್ಯೂಟರ್ ಫೀಲ್ಡ್ಗೆ ಬಂದ ಅಂತ ಅನ್ಕೊಳ್ಳಿ. ಕಂಪ್ಯೂಟರ್ನಲ್ಲಿ ಇದರ ಸೆವರಲ್ ಬ್ರಾಂಚಸ್, ಡೇಟಾಬೇಸ್ ಒಂದಿದೆ, ಪ್ರೋಗ್ರಾಮಿಂಗ್ ಒಂದಿದೆ. ಯಾವುದನ್ನು ಮಾಡಿದ್ರೆ ನಾನು ಮುಂದೆ ಬರ್ತೀನಪ್ಪ ಅಂತ ಹೋಗಿ ಮಂದಿನ ಕೇಳ್ತಾ ಹೋದ್ರೆ nobody can really answer. Even if someone answers, that won't really suit you. ಯಾಕೆಂದ್ರೆ ನಿನಗೆ ಪ್ರೋಗ್ರಾಮಿಂಗ್ ಸ್ಕಿಲ್ಸ್ ಇದೆಯೋ ಇಲ್ವೋ ಅನ್ನೋದನ್ನ ನೀನು ಪ್ರೋಗ್ರಾಮ್ ಬರದೇ ನೋಡ್ಕೋಬೇಕು. ನಿನಗೆ ಇಷ್ಟ ಹಿಡಿಸಲ್ಲ, ನೀನು ಡೇಟಾಬೇಸ್ ಕಡೆಗೆ ಹೋಗ್ತೀನಿ ಅಂತ ತೀರ್ಮಾನ ಮಾಡಬೇಕಾದ್ರೆ ತೀರ್ಮಾನ ನೀನೇ ಮಾಡ್ಬೇಕದನ್ನ. ಹೀಗೆ ತಾನು ಯಾವುದರಲ್ಲಿ ಚೆನ್ನಾಗಿದ್ದಾನೆ ಅನ್ನೋದನ್ನ ಮನುಷ್ಯ ಗುರುತಿಸ್ಕೊಳ್ಬೇಕು. ಅದರಿಂದ ತನ್ನ ಜೀವನ ಮಾರ್ಗವನ್ನ ಅವನು ರೂಪಿಸ್ಕೊಳ್ಬೇಕು. ಇದೆಲ್ಲ ಥಿಯರಿ ಆಯ್ತ್ರಿ. ರಿಯಾಲಿಟಿ ಏನು? ನಮ್ಗೆ ನಮ್ಮ ಜೀವನ ಮಾರ್ಗ, ನಮ್ಮ ಸ್ವಭಾವ ಯಾವುದೋ ಒಂದನ್ನು ತುಂಬಾ ಎಂಜಾಯ್ ಮಾಡುತ್ತೆ, ಅದನ್ನ ನಾನು ತುಂಬಾ ಮುಂದೆ ಬರ್ತೀನಿ. ಆದ್ರೆ ಅದಕ್ಕೆ ಹೊರಗಡೆ ಡಿಮ್ಯಾಂಡ್ ಇಲ್ಲ. ಅವಾಗ ಏನ್ ಮಾಡ್ತೀರಿ? ನಿಮ್ ಶಾಸ್ತ್ರ ಹೇಳುತ್ತೆ. ಏನ್ ಹೇಳುತ್ತೆ? ನಿಮ್ಮ ಪೊಟೆನ್ಷಿಯಲ್ ಏನಿದೆಯೋ, ನಿಮ್ಮ ಸ್ವಭಾವಕ್ಕೆ ಯಾವುದು ಅನುಗುಣವಾದದ್ದು, ಅದರಲ್ಲೇ ನೀವು ಜೀವನವನ್ನು ರೂಪಿಸಿಕೊಳ್ಳಬೇಕು ಅಂತ ನಿಮ್ಮ ಶಾಸ್ತ್ರ ಹೇಳುತ್ತೆ. ಆದ್ರೆ ಅದಕ್ಕೆ ಹೊರಗಡೆ ಏನು ಬೆಲೆ ಇಲ್ಲದೆ ಇದ್ರೆ ಆವಾಗ ಎಷ್ಟು ದಿವಸ ಅಂತ ನೀವು ಅದರಲ್ಲಿ ಇರೋಕ್ ಸಾಧ್ಯ? ಆವಾಗ ಅದಕ್ಕೆ ಹೇಳೋದು, ಶಾಸ್ತ್ರ ಅನ್ನೋದು ಇಟ್ಸ್ ಎ ಗೈಡ್ಲೈನ್. ಎಲ್ಲವನ್ನೂ ಶಾಸ್ತ್ರ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆ ಶಾಸ್ತ್ರದ ಗೈಡ್ಲೈನ್ಸ್ ಇಟ್ಟುಕೊಂಡು ನಮ್ಮ ಜೀವನಕ್ಕೆ ಅದು ಹೆಂಗೆ ಹೊಂದತ್ತೆ ಅನ್ನೋದನ್ನ ನಾವು ವಿಚಾರ ಮಾಡ್ಕೊಳ್ಬೇಕು. ಯಾವುದೋ ಒಂದು ನಿಮಗೆ ತುಂಬಾ ಇಷ್ಟ ಆಗಿರುತ್ತಲ್ಲ, ಅದಕ್ಕೋಸ್ಕರ ನಿಮಗೆ ಸಮಯ ಸಿಗುತ್ತೆ. ಅದನ್ನ ಒಂದು ಹಾಬಿ ಅಂತ ಇಟ್ಕೊಳ್ಳಿ, ಬಿಡಬೇಡ್ರಿ ಅದನ್ನ ಅಂತ ಹೇಳ್ತಾನೆ ಕೃಷ್ಣ. ಯಾಕೆಂದ್ರೆ ಅದನ್ನು ಬಿಟ್ಟರೆ ಬಿಟ್ಟಂಗೆ ಅದು ಹೊರಟೇ ಹೋಗುತ್ತೆ. ಅದು ನಿಮ್ಮ ಸ್ವರೂಪ ನಾಶ ಮಾಡಿಕೊಂಡಾಗ. ನಿಮಗೆ ಸಂಗೀತದಲ್ಲಿ ತುಂಬಾ ಆಸಕ್ತಿ ಇದೆ, ಆದ್ರೆ ಸುಬ್ಬಲಕ್ಷ್ಮಿನೋ ಭೀಮಸೇನ್ ಜೋಶಿಯೋ ಆಗೋ ಯೋಗ್ಯತೆ ಇಲ್ಲ, ಅದರಿಂದ ಉಪಜೀವನ ಮಾಡ್ಕೊಳ್ಳೋ ಯೋಗ್ಯತೆ ಇಲ್ಲ. ಹಾಗಿದ್ದವರು ಬೆಳಿಗ್ಗೆ 3 ಗಂಟೆಗೋ 4 ಗಂಟೆಗೆ ಎದ್ದು 1 ಗಂಟೆ ಸಂಗೀತ ಅಭ್ಯಾಸ ಮಾಡ್ತಾರೆ. ಯಾಕೆಂದ್ರೆ ವಿಥೌಟ್ ದ್ಯಾಟ್ ದೇ ಕೆನಾಟ್ ಲಿವ್. ಇಟ್ ಇಸ್ ದ್ಯಾಟ್ ಸಿಂಪಲ್. ಆರ್ಟು, ಡ್ರಾಯಿಂಗು, ಯಾವುದೋ ಒಂದ್ರಲ್ಲಿ ನಿಮಗೆ ತುಂಬಾ ಆಸಕ್ತಿ ಇದೆ, ಯು ಎಂಜಾಯ್ ಇಟ್ ವೆರಿ ವೆರಿ ಮಚ್, ಬಟ್ ಯು ಕೆನಾಟ್ ಮೇಕ್ ಲೈವ್ಲಿಹುಡ್ ಔಟ್ ಆಫ್ ಇಟ್. ಆವಾಗ ಅದನ್ನು ಬಿಟ್ಟು ಬದುಕೋದು ಪಾಪ ಅಂತ ಹೇಳ್ತದೆ ಶಾಸ್ತ್ರ. ನಿನ್ನ ಸ್ವರೂಪ ಅದು, ನಿನ್ನ ಧರ್ಮ ಅದು, ಸ್ವಧರ್ಮ ಅದು, ಅದನ್ನು ಬಿಡಬೇಡ. ಅದನ್ನ ಉಪಜೀವನಕ್ಕೆ ಬಳಸಲಿಕ್ಕೆ ಆಗದೆ ಇದ್ರೆ ಬಿಟ್ಬಿಡು. ಆದ್ರೆ ಅದನ್ನು ಬಿಟ್ಟು ಬದುಕಬೇಡ. ಏನೋ ಮಾಡಿ ಅದಕ್ಕೊಂದು ಸಮಯ ಒದಗಿಸು. ಓದೋ ಹವ್ಯಾಸ ಇರ್ತದೆ ಕೆಲವರಿಗೆ. ಇಡೀ ದಿವಸ ಓದೋಕ್ಕಾಗದೆ ಇದ್ರೆ ರಾತ್ರಿ ಮಲಗುವಾಗ ಅಯ್ಯೋ ಏನ್ ದಿವಸಪ್ಪ ಇವತ್ತು ಅಂತ ಶಪಿಸ್ಕೊಂಡು ಮಲಗ್ತಾರೆ. ಮಲಗೋ ಮೊದಲು ಒಂದು 4 ಪೇಜ್ ಆದ್ರೂ ಓದ್ಲೇಬೇಕು. ಯಾವ್ದಾದ್ರು ಒಂದು ದೊಡ್ಡ ಕ್ಲಾಸಿಕ್ ವರ್ಕ್ ಒಂದು 4 ಪೇಜ್ ಆದ್ರೂ ತೆಗೆದು ಓದಿ ಆಮೇಲೆ ಮಲ್ಕೊಂಡ್ರೇನೆ ಐ ಸ್ಪೆಂಟ್ ಮೈ ಡೇ ವೆಲ್ ಅಂತ ಒಂದು ಸಮಾಧಾನ ಮನಸ್ಸಿಗೆ. ಆ ಥರದೊಂದು ಹವ್ಯಾಸ ಇಟ್ಕೊಂಡಿರ್ತಾರೆ. ಅವರು ಎಲ್ಲಿಂದಲೋ ಸಮಯ ಹುಡ್ಕೊಳ್ಬೇಕು. ಅದು ಸ್ವಧರ್ಮ. ಅದು ಯಾವುದರಲ್ಲಿ ತಾನು ಚೆನ್ನಾಗಿದ್ದೇನೆ ಅನ್ನೋದನ್ನು ಗುರುತಿಸಿಕೊಳ್ಳೋದಿದೆಯಲ್ಲ, ಅದು ಸ್ವಧರ್ಮ. ಅದನ್ನು ಗುರುತಿಸಿಕೊಂಡು ಮನುಷ್ಯ ಮುಂದುವರೆದ್ರೆ
ಅವನಿಗೂ ಒಳ್ಳೆಯದು, ಅವನು ಸುತ್ತಮುತ್ತಲಿನವ್ರಿಗೂ ಒಳ್ಳೆಯದು. ಆದ್ದರಿಂದ ಕೃಷ್ಣ ಹೇಳ್ತಾನೆ, ಲೋಕೇಸ್ಮಿನ್ ದ್ವಿವಿಧ ನಿಷ್ಠ ಪುರಾ ಪ್ರೋಕ್ತ ಮಯಾನಕ. ಎರಡು ಮಾರ್ಗ ಇದೆ ಅಂತ ನಾನು ಹೇಳಿದ್ದೀನಿ. ಆದರೆ ಆ ಎರಡು ಮಾರ್ಗ ಎಂಥದ್ದು? ಟೂ ಫೇಸಸ್ ಆಫ್ ಸೇಮ್ ಕಾಯಿನ್. ಜ್ಞಾನಯೋಗ, ಕರ್ಮಯೋಗ, ಈ ಎಲ್ಲ ಶಬ್ದಗಳು ಬೇರೆ ಬೇರೆ ಅಷ್ಟೇನೆ. ಈ ಶಬ್ದಗಳ ಹಿಂದಿನ ಭಾವವನ್ನು ನೋಡಿದರೆ ಆ ವಸ್ತು ಒಂದೇನೆ. ಅದು ನಾನು ಆಗಲೇ ಹೇಳಿದ ಹಾಗೆ, ಸಿಂಪಲ್ ಎಕ್ಸಾಂಪಲ್ ಅಗೇನ್, ವಾಟ್ ಯು ಡೂ ಈಸ್ ಆಕ್ಷನ್. ಕರ್ಮಯೋಗ, ಯೋಗ ಅಂದ್ರೆ ಮತ್ತೇನಲ್ಲ, ಸಂಬಂಧ, ಕರ್ಮದ ಸಂಬಂಧ. ಯೋಗ ಶಬ್ದಕ್ಕೆ ಅನೇಕ ಅರ್ಥಗಳಿದೆ. ಸಂಬಂಧ ಅನ್ನೋ ಅರ್ಥ ಇಲ್ಲಿ ಇಟ್ಕೊಳ್ಬಹುದು. ಕರ್ಮಯೋಗ, ಜ್ಞಾನಯೋಗ, ಜ್ಞಾನದಿಂದ ನೀವು ಮಾಡತಕ್ಕಂಥದ್ದು ಅಥವಾ ಜ್ಞಾನದ ಮೂಲಕವಾಗಿ ಒಂದು